ಶಾಂತಿ. ಈಗ ಈ 2.2.1 ಅದಾಗಿತ್ತು. ಇನ್ನು 2.2.2ರಲ್ಲಿ ಅಂದ್ರೆ ಆಖ್ಯಾಯಿಕೆ ಏನು, ಅಜಾತಶತ್ರು ಅಂದ್ರೆ ಯಾರು, ಗಾರ್ಗ್ಯ ಬಾಲಕಿ ಅಂದ್ರೆ ಯಾರು ಅನ್ನೋದನ್ನ ತೋರಿಸಿ, ಇನ್ನ ಆದಿತ್ಯ ಬ್ರಹ್ಮೋಪದೇಶ ಈ ಗಾರ್ಗ್ಯನು ಯಾವ್ದನ್ನ ತಿಳ್ಕೊಂಡಿದ್ದ ಅದರ ಭಾಷ್ಯ ಭಾಗವನ್ನ ನೋಡ್ತಾ ಇದ್ವಿ. ನಿನ್ನೆ ಅಲ್ಲಿಗೆ ನಿಲ್ಲಿಸ್ಕೊಂಡಿತ್ತು, ಅದನ್ನ ಮುಂದುವರಿಸ್ಬೇಕಾಗಿದೆ. ಈಗ ನಾನಲ್ಲಿ ಮಾಡಿದ್ರೊಳಗೆ ಅಲ್ಲಿ ಯಾವ ಉದಾಹರಣೆ ಕೊಟ್ಟಿರ್ಲಿಲ್ಲ. ನಾನು ಈ ಪ್ರಸಂಗ ಬಂದಾಗ ಉದಾಹರಣೆಯಲ್ಲಿ ಕೊಟ್ಟಿರ್ಲಿಲ್ಲ, ಆಯ್ತಾ. ಅಂದ್ರೆ ಇಲ್ಲಿ ಅದು ಕೇಳಿರ್ತೀರ, ಮುಂದಿದ್ದು ಕೇಳಿರ್ತೀನ ಅಂತ ಅನ್ಕೊಂಡು ನಾನು ಇವಾಗ ಇದನ್ನ ಹೇಳಿದೆ. ಇವಾಗ ಸ್ವಾಮಿಗಳ ಅರಟಿಪ್ಪಣಿಲಿ ಕೊಟ್ಟಿರೋದ್ರಿಂದ ಸೊ ಹಾಗೆ ಈ ಸಂಬಂಧವನ್ನ ತಿಳ್ಸಕ್ ಆಗಿದ್ರೆ ತಿಳಿಸಿ, ಇಲ್ಲಾಂದ್ರೆ ಇದನ್ನ ಈ ಪ್ರಕರಣ ಆದ್ಮೇಲೆನೆ ಅದನ್ನ ಹೇಳಿದ್ರೆ ಆಯ್ತು, ಆಯ್ತಾ. ಇವಾಗ ಇದು ಹೇಳಿದಿ ಏನಂತ ನಿನ್ನೆ ಮುಂದುವರ್ಷ ಹೇಳ್ತಿದ್ರಲ್ಲ, ಅದು ಹೇಗೆ ಅಂತ. ಅಧಿಷ್ಠಾತೃ ದೇವತೆ ಅವನು ಉಪಾಸನೆ ಮಾಡಿ ಶುರು ಮಾಡಿದ್ದೇನೋ ಬ್ರಹ್ಮವನ್ನ ತಿಳಿಸಿಕೊಡ್ತೀನಿ ಅಂತ. ಅಜಾತಶತ್ರು ಹೇಳಿದ ಬ್ರಹ್ಮ ಯಾವುದು? ಅಜಾತಶತ್ರು ಯಾವುದನ್ನ ಬ್ರಹ್ಮ ಅನ್ಕೊಂಡಿದ್ದಾನೆ ಅಂದ್ರೆ, ಅನ್ಕೊಂಡಿರೋದಲ್ಲ, ಅವನು ಹೇಳಿದ ಉಪಾಸನೆ ಮಾಡ್ತಾ ಇದೀನಿ ಅಂತ ಹೇಳಿದ. ಅನ್ಕೊಂಡಿದ್ದಾನೆ ಅಂತಂದ್ರೆ ಇವಾಗ ಶುರು ಮಾಡಿದ್ದು, ಇವಾಗ ಎಷ್ಟೋ ಹೇಳ್ತಾ ಇದ್ದಾನೆ, ಬ್ರಹ್ಮ ಅಂತ ಹೇಳ್ತಿದ್ದಾನೆ, ಆಯ್ತಾ. ಬ್ರಹ್ಮ ಅಂತ ಹೇಳ್ತಿರೋದ್ರೊಳಗೆ ಮೊದಲನೇದು ಆದಿತ್ಯ ಬ್ರಹ್ಮೋಪಾಸನೆ, ಅಂದ್ರೆ ಉಪಾಸನೆಯನ್ನೇ ಅವನು ಬ್ರಹ್ಮ ಅಂತ ತಿಳ್ಕೊಂಡಿದ್ದ ಅಂತ, ಆಯ್ತಾ. ಇವಾಗ ಅದನ್ನ ಹೇಳಿ, ಯಾವ್ದು ಮೊದಲನೇದು ಅಂತ. ಆದಿತ್ಯನಲ್ಲೂ ಮತ್ತೆ ಕಣ್ಣಿನಲ್ಲಿಯೂ ಇರುವ ಅಭಿಮಾನಿ ದೇವತೆ ಯಾರಿದಾರೋ ಅವರು, ಆದಿತ್ಯನಲ್ಲೂ ಮತ್ತೆ ಕಣ್ಣಿನಲ್ಲೂ ಇರೋ ಅಭಿಮಾನಿ ದೇವತೆ ಚಕ್ಷುಸಿನ ಮೂಲಕ ಹೃದಯದ ಒಳಹೊಕ್ಕಿರ್ತಾನಲ್ಲ, ಆ ದೇವತೆಯನ್ನೇ ನಾನು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಗಾರ್ಗ್ಯ. ಅರ್ಥ ಏನಿದಕ್ಕೆ? ಅಂದ್ರೆ ಈಗ ಆ ದೇವತೆಗೂ ಹಿಂತಡಿಕೆಯಾಗಿ ಆ ಪರಬ್ರಹ್ಮ ಇರೋದು, ಅದು ನಿಜವಾದ ಬ್ರಹ್ಮ. ಆದ್ರೆ ಇವರು ಪರಬ್ರಹ್ಮವನ್ನ ಬಿಟ್ಟು ಅಪರಬ್ರಹ್ಮವಾದ ಕರಣಗಳ ಅಭಿಮಾನಿ ದೇವತೆಯನ್ನ ಉಪಾಸನೆ ಮಾಡ್ತಾ ಇದ್ದಾರೆ ಬ್ರಹ್ಮ ಅಂತ. ಸೊ ಈಗ ಅದು ಸ್ವರೂಪದ ದೃಷ್ಟಿಯಿಂದ ಅದು ಸರಿ. ಉಪಾಸನೆ ದೃಷ್ಟಿಯಿಂದ ಇವನ್ ಹೇಳ್ತಾ ಇರೋಂಥದ್ದು, ಗಾರ್ಗ್ಯ ಹೇಳ್ತಾ ಇರುವಂತದ್ದು, ಅದು ಸರಿನೋ ತಪ್ಪೋ? ಉಪಾಸನೆ ದೃಷ್ಟಿಯಿಂದ ಸರಿನೇ, ಆದ್ರೆ ಬ್ರಹ್ಮ ಅಂತ ಆಗಲ್ಲ. ಸೊ ಉಪಾಸನಾ ದೃಷ್ಟಿಯಿಂದ ಹೇಗೆ ಸರಿ ಇರುವಂತ? ಅಂದ್ರೆ ಅವನನ್ನ ಬ್ರಹ್ಮ ಅಂತ ನಾವು ಉಪಾಸನೆ ಮಾಡ್ಬೇಕು ಅಂತ ಅಂದ್ರೆ ಅಧ್ಯಾರೋಪ ಮಾಡತ್ತೆ ಶ್ರುತಿ ಅದನ್ನ. ಅದಾದ್ಮೇಲೆ ನಿಜವಾದ ಪರಬ್ರಹ್ಮವನ್ನು ಕೂಡ ಶ್ರುತಿ ತಿಳಿಸ್ಕೊಡುತ್ತೆ. ಮೊದಲು ಅಂದ್ರೆ ನಾವು ಇವಾಗ ಇಲ್ಲಿ ಹೇಳಿರಂತದ್ದು, ಇವಾಗ ಇವನೇನ್ ಹೇಳ್ದ, ಆದಿತ್ಯನಲ್ಲಿ ಯಾವ ದೇವತೆ ಇದಾನೋ ಅವನೇ ಕಣ್ಣಿನ ಮೂಲಕ ಬಿದ್ದು ಹೃದಯದ ಮೂಲಕ ಹಾದು ಕರ್ತೃಭೋಕ್ತೃ ರೂಪದಲ್ಲಿ ಇದ್ದಾನೆ ಅಂತ. ಆದ್ರೆ ಅರ್ಥ ಏನು? ಅಂದ್ರೆ ಆ ದೇವತೆನೇ ಶಕ್ತಿ ಕೊಡ್ತಾ ಇದ್ದಾನೆ ಅಂತ ಅರ್ಥ ಬರುತ್ತೆ. ಆ ದೇವತೆಯಿಂದಲೇ ನಡೀತಾ ಇದೆ ಎಲ್ಲ ಅಂತ ಅರ್ಥ ಬರುತ್ತೆ. ಒಂದೊಂದೇ ಪ್ರಜಾಪತಿ ಒಂದೊಂದೇ ಅಂಗಗಳನ್ನ ಉಪಾಸನೆ ಮಾಡ್ತಾ ಇದ್ದಾನೆ, ಅವನು ಒಂದೊಂದೇ ಹೇಳ್ತಾ ಇದ್ದಾನೆ. ಕರೆಕ್ಟ್. ಆ ಒಂದೊಂದೇ ಅಂಗಗಳನ್ನ ಉಪಾಸನೆ ಮಾಡ್ತಾನಲ್ಲ, ಆ ಅಂಗದ ವಿಶಿಷ್ಟತೆ ಏನು ಅಂತ. ಇವಾಗ ನಮಗೆ ನಾವೆಲ್ಲಾ ಕರ್ಮಗಳನ್ನ ಮಾಡ್ತಾ ಇದ್ದೀವಲ್ಲಪ್ಪ, ಎಲ್ಲಾ ಇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಜ್ಞಾನೇಂದ್ರಿಯಗಳ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ಈ ಕೆಲಸ ಅನ್ನುವಂಥದ್ದು ನಮ್ಮ ತಿಳುವಳಿಕೆ ಏನು, ಗಾರ್ಗ್ಯನ ತಿಳುವಳಿಕೆ ಏನು ಅಂದ್ರೆ ಇದೇನು ಅಂತ ನೆನ್ನೆ ಕಡೆಯಲ್ಲಿ ಹೇಳಿದ್ದೆ ಇದನ್ನ, ಶರೀರ ಅಂತ. ನಾವು ಕಣ್ಣಿಂದನೇ ನೋಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿರ್ತೀವಿ. ನಮ್ಗೆ ಅದ್ರ ಹಿಂತಡಿಕೆಯಾಗಿ ದೇವತೆ ಇದೆ ಅನ್ನೋ ಭಾವನೆ ನಮ್ಗಿಲ್ಲ, ಸಾಮಾನ್ಯ ಜನಕ್ಕೆ ಅದು ಭಾವನೆ ಇಲ್ಲ. ಆದ್ರೆ ಆ ಗಾರ್ಗ್ಯ ಅನ್ನೋನ್ಗೆ ಅದ್ರ ಹಿಂದಗಡೆ ಇರುವಂತ ಅಧಿಷ್ಠಾತೃ ದೇವತೆ ಯಾರು ಅಂತ ಗೊತ್ತಿದೆ, ಅದ್ರ ಉಪಾಸನೆನ ಹೇಳ್ತಾ ಇದ್ದಾನೆ. ಅದನ್ನೇ ಬ್ರಹ್ಮ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಅಂದ್ರೆ ಕಣ್ಣು ನಾವು ನೋಡ್ಬೇಕು ಅಂತಂದ್ರೆ ಆದಿತ್ಯ ದೇವತೆಯ ಅನುಗ್ರಹ ಇಲ್ಲ ಅಂದ್ರೆ ನೋಡೋಕ್ ಸಾಧ್ಯ ಇಲ್ಲ. ಇದೇನು, ಇದು ಗೋಳಕ ಅಷ್ಟೇ, ಇದೇನು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಶಕ್ತಿ ನೇರಾಗ ನೋಡಂತದ್ದೇ ಆಗ್ಲಿ, ಕೇಳಂತದ್ದೇ ಆಗ್ಲಿ, ಮುಟ್ಟದ್ ಮೂಸಂತ ಏನು ಇರಲ್ಲ ಇದಕ್ಕೆ. ಸೊ ದೇವತೆಗಳು ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾ ಇರೋದ್ರಿಂದಲೇ, ಅದು ಕೂಡ ನಮ್ಮ ಕರ್ಮಾನುಸಾರವಾಗಿ
ಕರ್ಮಾನುಸಾರವಾಗಿ ನಮ್ಗೆ ಯಾವ್ಯಾವ್ದು ನೋಡ್ಬೇಕು ಕೇಳ್ಬೇಕು, ಯಾವಾಗ ಅದು ಹಿಂತೆಳ್ಕೊಂಡ್ಬಿಡ್ತಾರೋ ಅದು ಕೂಡ ಕರ್ಮಾನುಸಾರವಾಗಿ ಹಿಂತೆಳ್ಕೊಂಡ್ಬಿಡ್ತಾರೋ ಆಯಾ ಒಂದು ಶಕ್ತಿಯನ್ನ ನೋಡೋಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಮುಟ್ಟೋಕ್ಕಲ್ಲ, ಮೂಸಕ್ಕಾಗಲ್ಲ, ಎಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಒಳಹೊಕ್ಕು ಅವನೇ ಕರ್ತೃ ಭೋಕ್ತೃ ರೂಪದಿಂದ ಇಲ್ಲಿದ್ದಾನೆ ಅಂತ ಉಪಾಸನೆ ಮಾಡೋದು ಅಂತ. ಉಪಾಸನೆಯಲ್ಲೂ ಬಹಳ ಚೆನ್ನಾಗಿರಂತ ಸಾಮ್ಯ ಇದೆ. ಹಾಗಂತ ಅವನು ಬ್ರಹ್ಮ ಎಂದು ಉಪಾಸನೆ ಮಾಡಿದೆ ಎಂದು ನಿನಗೆ ಹೇಳುತ್ತಿದ್ದೇನೆ ಅಂತ ಹೇಳಿದಾಯ್ತು. ಇನ್ನು ಮುಂದುವರಿಸಿ, ಇನ್ನ ನೆಕ್ಸ್ಟ್ ಏನಾಯ್ತು? ಈಗ ಹೇಳಿದ ತಕ್ಷಣ ಆಮೇಲೆ ಆಚಾರ್ಯ ಏನ್ ಹೇಳ್ದ? ಸಹ ಏವ ಮುಕ್ತಃ ಪ್ರತ್ಯುವಾಚ ಅಜಾತಶತ್ರು ಮಾ ಇತಿ ಹಸ್ತೇನ ವಿನಿವಾರಯನ್. ಆಗ ಇದನ್ನ ಈಗ ಹೇಳ್ತಾ ಇರೋ ಹಾಗೆ ಅಜಾತಶತ್ರು ಪ್ರತ್ಯುವಾಚ ಏನ್ ಹೇಳಿದ್ರು ಅಂದ್ರೆ, ಇನ್ನ ನೀನು ಮುಂದುವರ್ಸ್ಬೇಡ ಅಂತ ಹಸ್ತದಿಂದಲೇ ಅಂದ್ರೆ ಕೈಯಿಂದ ಸನ್ನೆ ಮಾಡಿ ಬೇಡ ಮುಂದುವರ್ಸ್ಬೇಡ ಅಂತ ಹೇಳ್ತಾರೆ. ಏತಸ್ಮಿನ್ ಬ್ರಹ್ಮಣೆ ವಿಜ್ಞೇಯೇ ಮಾ ಸಂವಿಧಿಷ್ಠಾಃ. ಈಗ ನೀನೇನು ವಿಜ್ಞೇಯ ಅಂದ್ರೆ ತಿಳ್ಕೊಂಡಿರೋ ಬ್ರಹ್ಮದಲ್ಲೇ ನೀನ್ ಏನನ್ನ ಬ್ರಹ್ಮ ಅಂತ ತಿಳ್ಕೊಂಡಿದ್ದೀರೋ ಅದರಲ್ಲೇ ಸಂವಾದವನ್ನು ಸಂವದಿಷ್ಠಾಃ ಅಂದ್ರೆ ಸಂವಾದವನ್ನು ಮಾಡ್ಬೇಡ ಅಂದ್ರೆ ಅದರಲ್ಲೇ ಅದನ್ನ ಮತ್ತೆ ಮುಂದುವರಿಸಿ ಅನುವಾದ ಮಾಡ್ಬೇಡ ಅಂದ್ರೆ ನನ್ಗೆ ಅದು ಗೊತ್ತು. ವ್ಯರ್ಥ ಅಲ್ವಾ? ಇವಾಗ ರಾಜನ ಬಳಿಗೆ ಹೋದ್ಮೇಲೆ ಒಂದು ಆ ರೀತಿ ಯೋಚನೆ ಮಾಡುವುದು, ಅವನ ಸಮಯ ವ್ಯರ್ಥ ಅಂದ್ರೆ ಮತ್ತೆ ತಿಳಿಸೋದ್ರಿಂದ ಪ್ರಯೋಜನ ಇಲ್ಲ ಅಂತ. ಸರಿ. ಮಾಮ ಇತಿ ಅಬಾಧನಾರ್ಥಂ ದ್ವಿರ್ವಚನಂ. ಅಂದ್ರೆ ಬಾಧಿಸದಂತೆ ಅಂದ್ರೆ ಇಬ್ಬರಿಗೂ ಸಮಾನವಾಗಿರುವ ನಮ್ಮಿಬ್ಬರಿಗೂ ತಿಳ್ದೇ ಇರೋದ್ರಿಂದ ಅದನ್ನ ಮತ್ತೆ ಹೇಳದ್ ಬೇಡ ಅನ್ನೋ ರೀತಿ ಮಾಮ ಅಂತ 2 ಸತಿ ಹೇಳಿದ್ದಾರೆ. ಏವಂ ಸಮಾನೇ ವಿಜ್ಞಾನ ವಿಷಯೇ ಆವಯೋಃ ಅಸ್ಮಾನ್ ಅವಿಜ್ಞಾವತ ಇವ ದರ್ಶಯತ ಬಾಧಿತಃ ಸಾಮ್ಯ. ಆದ್ದರಿಂದ ಸಂವಾದ ಮಾಡದಿರು. ಏನಕ್ಕೆ ಅಂದ್ರೆ ಈ ಬ್ರಹ್ಮ ವಿಷಯದಲ್ಲೇ ಈ ಸಂವಾದ ಮಾಡಬೇಡ. ಮತ್ತೊಂದು ಬ್ರಹ್ಮವನ್ನು ತಿಳಿದಿರುವೆ ಆದರೆ ಆ ಬ್ರಹ್ಮವನ್ನು ಹೇಳಬೇಕು. ನನಗೆ ತಿಳಿದೇ ಇರುವುದಕ್ಕೆ ಹೇಳತಕ್ಕದ್ದಲ್ಲ. ಅಂದ್ರೆ ನನಗ್ ಗೊತ್ತಿರೋ ವಿಷಯನೇ ನೀನ್ ಹೇಳ್ಬೇಡ. ಬೇರೆ ಬ್ರಹ್ಮ ವಿಷಯ ಏನಾದ್ರೂ ಇದ್ರೆ ಲೈಕ್ ಅನ್ಯಚ್ಛೇದ್ ಜಾನಾಸಿ ತದ್ ಬ್ರಹ್ಮ ವಕ್ತುಂ ಅರ್ಹಸಿ. ಬೇರೆ ಬ್ರಹ್ಮ ಗೊತ್ತಿದ್ರೆ ಅದು ಹೇಳಬೇಕಾದ್ರೆ ನತು ಯತ್ ಮಯಾ ಜ್ಞಾಯತ ಏವ, ನನಗ್ ಗೊತ್ತಿರೋದನ್ನೇ ಹೇಳ್ಬಾರ್ದು ಅಂತ ಹೇಳ್ಬೇಡ ಅಂತ ಅಜಾತಶತ್ರು ಹೇಳ್ತಾರೆ. ಅಥ ಚೇತ್ ಮನ್ಯಸೆ ಜಾನೀಷೆ ತ್ವಂ ಬ್ರಹ್ಮ ಮಾತ್ರಂ ನತು ತದ್ ವಿಶೇಷಣ ಉಪಾಸನ ಫಲಾನಿತಿ. ಹೀಗಿಲ್ಲದೆ ನಿಮಿಷ ಸೊ ಎಲ್ಲರಿಗೂ ಹೇಳ್ತಾ ಇರೋದಿರ, 4 ಜನಕ್ಕೆ ಹೇಳ್ತಾ ಇದೀನಿ, ತುಂಬಾ ಹುಷಾರಾಗಿ ಕೇಳಿಸ್ಕೊಳ್ಳಿ. ಇದನ್ನ ಪುಸ್ತಕ ಆದ್ರೆ ನೋಡ್ಕೊಳ್ಳಿ, ತುಂಬಾ ಹುಷಾರಾಗಿರ್ಬೇಕಿಲ್ಲಿ. ಇದು ಉಪನಿಷತ್ತು, ಮುಖ್ಯವಾದಂತ ಉಪನಿಷತ್ತು, ಸ್ವರೂಪ ತಿಳಿಸ್ತಾ ಇರೋಂಥ ಉಪನಿಷತ್ತು. ಎಷ್ಟು ಹುಷಾರಾಗಿ ನಾವು ನೋಡ್ಕೊಳ್ತೀವೋ ಅಷ್ಟು ಪ್ರಯೋಜನ ಇದೆ. ಪುನರಾವೃತ್ತಿ ಸಾಧ್ಯವಾದಷ್ಟು ಮಾಡ್ಕೊಳ್ಬೇಕು. ಮುಂದುವರಿಸ್ತೀವಿ. ಹೀಗಿಲ್ಲದೆ ನೀನು ಬ್ರಹ್ಮ ಮಾತ್ರವನ್ನು ತಿಳಿದಿರುವೆಯೇ ಹೊರತು ಅದರ ವಿಶೇಷಣಗಳನ್ನು ಉಪಾಸನೆಯ ಫಲಗಳನ್ನು ಅರಿಯೇ ಎಂದು ಎಣಿಸಿರುವೆಯಾದರೆ ಹಾಗೆಂದೆಣಿಸಬಾರದು. ಅಂದ್ರೆ ಅಜಾತಶತ್ರು ಹೇಳ್ತಿರೋದು ನೀನು ಬ್ರಹ್ಮವನ್ನ ಮಾತ್ರ ಅಂದ್ರೆ ಏನ್ ಹೇಳ್ತಾ ಇಲ್ಲಿ, ನನ್ಗ ಗೊತ್ತಿದೆ, ಅದು ನಂಗೆ ಆಲ್ರೆಡಿ ಗೊತ್ತಿದೆ ಅಂತ ಹೇಳ್ತಾ ಇದೆಯಲ್ಲ. ನಿನ್ಗೇನಾದ್ರೂ ಈ ತರ ಪ್ರಶ್ನೆ ಬಂದಿದ್ರೆ ಗೊತ್ತಿದ್ರು ಕೂಡ ನಿನ್ಗೆ ಅದರ ಈ ವಿಶೇಷಣಗಳನ್ನು ತಿಳಿದಿಲ್ಲ ಅನ್ನೋದಾದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳು ಅಂತ. ನನ್ ಗೊತ್ತಿದೆ ಅಂದ್ರೆ ನನಗೇನಾದ್ರೂ ಗೊತ್ತಿಲ್ಲ ಅನ್ಸಿದ್ರೆ ಅದ್ರ ವಿಶೇಷಣಗಳನ್ನು ಅದನ್ನ ಫಲಗಳನ್ನು ನಾನ್ ತಿಳಿದಿಲ್ಲ ಅಂತ ನಿನ್ಗೇನಾದ್ರೂ ಅನ್ಸುತ್ತೇನೋ, ಹಂಗ ಅನ್ಸ್ಬಾರ್ದು ನಿನ್ಗೆ. ನಾನ್ ಹೇಳ್ತೀನಿ ಬೇಕಾದ್ರೆ ಅದರ ಫಲಾನ ಅಂತ ಅಜಾತಶತ್ರು ಹೇಳ್ತಾರೆ. ಯತಃ ಸರ್ವಮೇತತಹಂ ಜಾನೆ ಯತ್ ಬ್ರವೀಷಿ ಕಥಂ. ಏಕೆಂದರೆ ನೀನು ಹೇಳುವ ಇದೆಲ್ಲವನ್ನು ನಾನು ಬಲ್ಲೆನು. ಹೇಗೆಂದರೆ ಅಂದ್ಬಿಟ್ಟು ಅತಿಷ್ಠಾಹ ಅತೀತ್ಯ ಭೂತಾನಿ ತಿಷ್ಠತಿ ಇತಿ ಅತಿಷ್ಠಾಹ. ಅತಿಷ್ಠನು ಭೂತಗಳನ್ನು ಮೀರಿರುತ್ತಾನಾದ್ದರಿಂದ ಅತಿಷ್ಠನು. ಅಂದ್ರೆ ಯಾರು ಅತಿಷ್ಠನು ಎಲ್ಲಾ ಭೂತಗಳಿಗೂ ಮೀರಿ ಇರ್ತಾನೋ ಅವನು ಅತಿಷ್ಠನು. ಸರ್ವೇಶಾಂಚ ಭೂತಾನ ಮೂರ್ಧ ಶಿರಃ ರಾಜ ಇತಿ ವೈ ರಾಜ ದೀಪ್ತಿ ಗುಣೋಪೇತ. ಎಲ್ಲರ ಅಂದ್ರೆ ಏನಂದ್ರೆ
ಎಲ್ಲಾ ಸರ್ವಭೂತಗಳಿಗೂ ತಲೆಯಾಗಿರುವಂತ ಮೂರ್ಧವು ತಲೆಯಾಗಿರುವಂತದ್ದು ರಾಜನು ಹೊಳೆಯುವ ಗುಣದಿಂದ ಕೂಡಿರುವುದರಿಂದ ರಾಜನು ಎಂಬಿ ವಿಶೇಷಣಗಳಿಂದ ಕೂಡಿದ ಇದು ಏತೈರ್ ವಿಶೇಷಣೈಃ ವಿಶಿಷ್ಟಂ ಏತದ್ ಬ್ರಹ್ಮ ಅಸ್ಮಿನ್ ಕಾರ್ಯಕರಣ ಸಂಘಾತೆ ಕರ್ತೃ ಭೋಕ್ತೃ ಚ ಇತಿ ಅಹಂ ಏವಂ ಉಪಾಸೆ ಇತಿ. ಈ ಕಾರ್ಯಕರಣ ಸಂಘಾತದಲ್ಲಿ ಬ್ರಹ್ಮವೆಂದು ಕರ್ತೃವು ಭೋಕ್ತೃವು ಆಗಿರುವುದೆಂದು ನಾನು ಈತನನ್ನು ಹೇಳಿಲ್ಲ. ಏನದು ಮೂರ್ಧ ಅಂತ ಹೇಳ್ತು, ರಾಜ ಅಂತ ಹೇಳ್ತು, ಅದನ್ನ ಹೇಳಿ. ಅಂದ್ರೆ ಅತಿಷ್ಠ, ಸರ್ವಮೂರ್ತ ಭೂತಗಳಿಗೂ ಮೂರ್ಧವು, ರಾಜನು ಅಂತ ಹೇಳಿದೆಯಲ್ಲ, ಇದು ಹೇಗೆ ಅಂತ? ಅಂದ್ರೆ ಒಂದು ಭಾಗನ, ಆ ಪ್ರಜಾಪತಿಯ ಒಂದು ಭಾಗನ ವಿವರಿಸ್ತಾ ಇದೀಯ ನೀನು. ಅದು ಯಾವುದು ಅಂದ್ರೆ ಸರ್ವಭೂತಗಳಿಗೂ ಮೂರ್ಧ ಆಗಿರೋದು, ಅದು ಎಲ್ಲದಕ್ಕಿಂತ ಹೆಚ್ಚು. ಹೇಗೆ ಅಂದ್ರೆ ಆದಿತ್ಯ ಎಲ್ಲಕ್ಕಿಂತ ಮೇಲಿದ್ದಾನಲ್ವಾ, ಅದರಿಂದ ಅವನು ಅತಿಷ್ಠನು ಮೇಲಿದ್ದಾನೆ. ತಲೆ ತರ ಇದ್ದಾನೆ, ಅವನು ತಲೆ ತರ ಇದ್ದಾನೆ, ಶಿರಸ್ಸಿನ ತರ ಇದ್ದಾನೆ ಅಂತ. ಮತ್ತೆ ಹೊಳಿತಾ ಇದ್ದಾನೆ, ಅವನು ಹೊಳೆಯುವ ಗುಣದಿಂದ ಕೂಡಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ರಾಜ ಅಂತ ಹೇಳಿರುವಂತದ್ದು ಅವನೇ ಮುಖ್ಯ ಎಲ್ಲದಕ್ಕಿಂತ, ರಾಜನ್ ತರ ಇವನು ಆದಿತ್ಯ, ಅಧಿಷ್ಠಾತಿ ದೇವ. ವೆರಿ ಗುಡ್. ಸೊ ನೀವು ಕೇಳಿಸ್ಕೊಂಡಿದ್ದೀರಾ ಸರಿಯಾಗಿ. ಓಕೆ. ಸೊ ಅಫ್ಕೋರ್ಸ್ ದಿವ್ಯಾನು ಕೇಳಿಸ್ಕೊಂಡಿದ್ರು ಕೂಡ ಈ ಟೈಮಲ್ಲಿ ಮರ್ತಿರ್ಬೋದು. ಓಕೆ, ಆ ಕಾರಣಕ್ಕಾಗಿ ಹೇಳುವಾಗ ಮರ್ತೋಗ್ಬಿಡ್ತಾರೆ, ನನ್ಗೂ ಹಂಗೆ ಆಗುತ್ತೆ. ಅದೇ ಹೌದು, ಅಫ್ಕೋರ್ಸ್ ಹಂಗ ಆಗುತ್ತೆ. ಅದಕ್ಕೋಸ್ಕರ ಸಪೋರ್ಟಿವ್ ಆಗಿದ್ದಾಗ ಅನುಕೂಲ ಆಗುವಂಥದ್ದು. ಸೊ ಮೂರ್ಧವು ಹಾಗೆ ಆದಿತ್ಯನ ಉಪಾಸನೆ ಹೇಳ್ತಾ ಇರೋದು, ಆದಿತ್ಯನ ಬ್ರಹ್ಮ ಉಪಾಸನೆ ಹೇಳ್ತಾ ಇರೋದು. ಆದಿತ್ಯ ಇರೋದು ಮೂರ್ಧವು, ಮೇಲ್ಗಡೆ ಇರೋಂತಾನೆ ಅವನು, ಎಲ್ಲಕ್ಕೂ ಮೇಲ್ಗಡೆ ಇರೋವನು ಅಂತ. ಅತಿಷ್ಠನು ಅಂದ್ರೆ ಇದೆಲ್ಲ ಏನು, ಈ ವಿಶೇಷ ಆಲಂಬನೆಗಳೆಲ್ಲ ವಿಶೇಷ ಆಲಂಬದ ಕೂಡಿದ ಇದು ಕಾರ್ಯಕರಣ ಸಂಘಾತದಲ್ಲಿ ಬ್ರಹ್ಮವೆಂದು ಕರ್ತೃಭೋಕ್ತ ಆಗಿರುವಂತ ನಾನು ಈ ತರನು ಉಪಾಸನೆ ಮಾಡುತ್ತಿರುವೆನು ಅಂತ. ಅಂದ್ರೆ ಮುಂದುವರಿಸಿ, ಆಮೇಲೆ ಹೇಳ್ತೀನಿ ಇದನ್ನ ಬ್ರಹ್ಮ ಅಂತ ನಾನು ಉಪಾಸನೆ ಮಾಡ್ತೇನೆ, ಈ ವಿಶೇಷಗಳಿಂದ ಕೂಡಿಕೊಂಡಿರುವಂತಹ ಬ್ರಹ್ಮನನ್ನ ನಾನು ಉಪಾಸನೆ ಮಾಡ್ತಾ ಇದ್ದೀನಿ ಅಂತ. ಮುಂದುವರಿಸಿ. ಫಲಮಪಿ ಏವಂ ವಿಶಿಷ್ಟಃ ಉಪಾಸಕಸ್ಯ. ಈ ಗುಣಗಳಿಂದ ಕೂಡಿರುವ ಬ್ರಹ್ಮವನ್ನು ಉಪಾಸನೆ ಮಾಡುವುದಕ್ಕೆ ಫಲನೂ ಕೂಡ ನನಗ್ ಗೊತ್ತು, ನಾನು ಫಲವನ್ನು ಕೂಡ ತಿಳ್ಕೊಂಡಿದ್ದೀನಿ ಅಂತ ಅಜಾತಶತ್ರು ಹೇಳ್ತಾ ಇದ್ದಾನೆ. ಸಹ ಯಹ ಏತಮೇವಂ ಉಪಾಸ್ತೆ ಅತಿಷ್ಠಾಃ ಸರ್ವೇಷಾಂ ಭೂತಾನಾಂ ಮೂರ್ಧ ರಾಜಾ ಭವತಿ. ಯಾರು ಈ ಪುರುಷನನ್ನು ಹಾಗಂದ್ರೆ ಉಪಾಸನೆ ಮಾಡ್ತಾರೋ, ಅಂದ್ರೆ ಆದಿತ್ಯನನ್ನು ಯಾರು ಅತಿಷ್ಠ ಮತ್ತೆ ಮೂರ್ಧ ಅಂತ ಆ ವಿಶೇಷಣಗಳಿಂದ ಉಪಾಸನೆ ಮಾಡ್ತಾರೋ ಅವರು, ಆ ಉಪಾಸಕನು ಕೂಡ ಅದಕ್ಕೆ ರಾಜನಾಗ್ತಾನೆ, ಸರ್ವಭೂತಗಳ ತಲೆಯಾದ ರಾಜನೂ ಆಗುವನು. ಅದೇ ಅವನಿಗೆ ಫಲ, ಆ ಉಪಾಸನೆಯ ಫಲ. ಯಥಾ ಗುಣೋಪಾಸನಮೇವ ಹಿ ಫಲಂ. ಏಕೆಂದ್ರೆ ಆ ಗುಣ ಅವನನ್ನು ಹೇಗೆ ಉಪಾಸನೆ ಮಾಡುವರೋ ಅದೇ ಆಗುವರು. ತಂ ಯಥಾ ಉಪಾಸ್ತೆ ತದೇವ ಭವತಿ ಅಂತ ಶತಪಥ ಬ್ರಾಹ್ಮಣದಲ್ಲಿ ಇದೆ, ಇತಿ ಶ್ರುತೇಹೇ ಅಂತ ಗೊತ್ತಾಗುತ್ತೆ ಅಲ್ವಾ. ಅಂದ್ರೆ ಏನ್ ಹೇಳ್ದಂಗಾಯ್ತು, ಇಲ್ಲಿ ಎರಡು ವಿಷಯ ಹೇಳ್ದಂಗಾಯ್ತು. ಗಮನಿಸಿ ಚೆನ್ನಾಗಿ, ಪದೇ ಪದೇ ಹೇಳ್ತಾ ಬೇಕು, ಅನಿವಾರ್ಯ ಅದು. ಪದೇ ಪದೇ ಗಮನಿಸಿ ಹುಷಾರ ಕೇಳಿಸ್ಕೊಳ್ಳಿ ಅಂತ ಹೇಳೋರ ಅನಿವಾರ್ಯ ಅದು, ಆಯ್ತಾ. ಇರ್ಲಿ, ಈಗ ಎರಡು ವಿಷಯ. ಒಂದು, ಈ ಬ್ರಹ್ಮದ ನೀನೇನು ಹೇಳ್ದಲ್ಲ ಈ ಉಪಾಸನೆ ಬಗ್ಗೆ, ನಾವು ಉಪಾಸನೆ ಮಾತ್ರ ತಿಳ್ಕೊಂಡಿರೋನಲ್ಲ, ಅದರ ವಿಶೇಷಗಳಿಂದಲೂ ಕೂಡ ಉಪಾಸನೆ ಮಾಡ್ತಾ ಇದೀನಿ ಅಂತ. ವಿಶೇಷಗಳಿಂದ ಯಾರು ಉಪಾಸನೆ ಮಾಡ್ತಾರೋ, ಯಾವ ವಿಶೇಷಗಳಿಂದ ಉಪಾಸನೆ ಮಾಡ್ತಾರೋ ಅದಕ್ಕೆ ತಕ್ಕನ ಹಾಗೆ ಫಲ ಆಗುತ್ತೆ ಅವ್ರಿಗೆ. ಉಪಾಸನೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಫಲ ಆಗುತ್ತೆ, ಯಾವ ರೀತಿ ಮಾಡ್ತಾರೋ ಆ ರೀತಿಯಾಗಿ ಫಲ ಆಗುವಂಥದ್ದು. ಗಾರ್ಗ್ಯನಿಗೆ ಅಷ್ಟು ವಿಶೇಷಗಳು ಹೇಳೇ ಇಲ್ಲ ಅವನು. ಈಗ ಅಜಾತಶತ್ರು ಹೇಳಿದಂಥ ವಿಶೇಷಗಳನ್ನೆಲ್ಲ ಹೇಳೇ ಇಲ್ಲ. ಅತಿಷ್ಠನು ಊರ್ಧ್ವನು ಅನ್ನೋ ವಿಶೇಷಗಳು ಹೇಳಿಲ್ಲ. ಈ ವಿಶೇಷ ಸಹಿತ ನಾನು ಉಪಾಸನೆ ಮಾಡ್ತಾ ಇದ್ದೀನಿ ಅಂದ್ರೆ ಅವನಿಗೆ ಫಲ ಹೆಚ್ಚು, ಗಾರ್ಗ್ಯನಿಗಿಂತ ಅಜಾತಶತ್ರುವಿಗೆ ಫಲ ಹೆಚ್ಚು ಅಂತ. ಇನ್ನು ಫಲದ ವಿಷಯಕ್ಕೆ ಬಂದಾಗ ಫಲವನ್ನೂ ಬಲ್ಲೆ ನಾನು ಅಂತ, ಫಲವನ್ನು ಗೊತ್ತಿದೆ ನನಗೆ ಅಂತ. ಇವಾಗ ವಿಷಯ ತಿಳುವಳಿಕೆ ಬೇರೆ, ಅದರ ಫಲ ಬೇರೆ. ಉದಾಹರಣೆಗೆ ಈಗ ತಾನೇ ಮಾತಾಡ್ತಾ ಇದ್ವಿ ಸೂರ್ಯನ ಸ್ತೋತ್ರದ ಬಗ್ಗೆ.
ಅಕ್ಷಯ ಪಾತ್ರೆಗೆ ಯುಧಿಷ್ಠಿರ ಸ್ತೋತ್ರ ಮಾಡ್ದ. ಆದ್ರೆ ದ್ರೌಪದಿ ಅದನ್ನ ನೆನೆಸ್ಕೊಳ್ತಾ ಇದ್ಲು. ಸೂರ್ಯ ಭಗವಂತನಿಂದ ಇವತ್ತು ನಮ್ಗೆ ಊಟ ಆಯ್ತು, ಅತಿಥಿಗಳ ಸತ್ಕಾರ ಆಯ್ತು ಅಂತ. ಅದರ ಫಲ ಕೂಡ ಕಂಡಿದ್ಲು ಅವಳು. ಫಲ ಎಲ್ಲಾಯ್ತು ಅವಳಿಗೆ? ಅದು ಆ ಕೀಚಕನು ಸಭೆಯಲ್ಲಿ ಎಳೆದಾಗ ಅವನು ತಳೆದ ಆ ಕಡೆಗೆ, ಸೂರ್ಯನು ತಳೆದ ಆ ಕಡೆಗೆ ಫಲ ಕೂಡ, ಅಂದ್ರೆ ಫಲ ಇತ್ತು ಅಂತ ಆಯ್ತಲ್ಲಿ. ಹಾಗೆ ಅಂದ್ರೆ ಫಲವನ್ನು ಕೂಡ ಬಲ್ಲವನಾಗಿದ್ದ, ಗೊತ್ತಿರೋನಾಗಿದ್ದ. ಹೇಗೆ ಉಪಾಸನೆ ಮಾಡ್ತಾರ ಅದಾದ ಹಾಗೆ ಫಲ ಸಿಗುತ್ತದೆ ಅಂತ. ಉಪಾಸನೆಯಲ್ಲಿ ಹಾಗೆ ಫಲ ಅನ್ನೋದೇನಿದೆಯಲ್ಲ ಅದು ಯಾವಾಗಲೂ ಕೂಡ ವೇರಿಯಬಲ್. ಯಾವ ಎಷ್ಟೆಷ್ಟು ವೀರ್ಯ ಶಕ್ತಿ ಹಾಕೊಂಡು ಮಾಡ್ತಾರೋ ಅಷ್ಟಷ್ಟು ಇರುತ್ತೆ, ಒಂದೇ ಫಲ ಅನ್ನೋದಿಲ್ಲ. ಇದು ಒಂದು ಅಂದ್ರೆ ದೇವತೆ ಅಂತ ಈಗ ತಾನೆ ಕೃಷ್ಣವೇಣಿ ಹೇಳಿದ್ರಲ್ಲ, ಪ್ರಜಾಪತಿಯ ಕರಣಗಳು ಯಾವ್ದಪ್ಪ ಅಂದ್ರೆ ದೇವತೆಗಳು ಕರಣಗಳು ಪ್ರಜಾಪತಿಗೆ. ಒಂದು ಆದಿತ್ಯ ದೇವನ ಒಂದು ಕರ್ಣ ಅಂದ್ರೆ ಭಾಗ, ಆಯ್ತಾ? ಆದಿತ್ಯನ ಒಂದು ಭಾಗ. ಇವಾಗ ವೈಶ್ವಾನರ ಉಪಾಸನೆ ಛಾಂದೋಕ್ಯ ಉಪನಿಷತ್ತಲ್ಲಿ ಬಂದಿದೆ. ಸಪ್ತಾಂಗೈಕೋನವಿಂಶತಿ ಮುಖ ಅಂತ ಹೇಳಿದವಾಗ ವೈಶ್ವಾನರ ಉಪಾಸನೆ ತಗೊಂಡ್ರು. ಅಲ್ಲಿ ಹೇಳ್ಬೇಕಾದ್ರೆ ಸೂರ್ಯಚಂದ್ರರೇ ಕಣ್ಣುಗಳು ಅಂತೆಲ್ಲ ಬಂದಿದೆಯಲ್ಲ, ಹಾಗೆ ಅವನ ಇಡೀ ಒಂದು ವೈಶ್ವಾನರ ಅಂತಂದ್ರೆ ಎಲ್ಲಾ ದೇವತೆಗಳು ಅವನಿಗೆ ಕರಣಗಳು ಅಂತ. ಅದರೊಳಗೆ ಒಂದು ಭಾಗ ಆಯ್ತು. ಇನ್ನೊಂದು ಭಾಗ ಚಂದ್ರ ಬ್ರಹ್ಮ, ಆದಿತ್ಯ ಆದ್ಮೇಲೆ ಚಂದ್ರ ಬ್ರಹ್ಮೋಪಾಸನೆ ಅಂತ. ಅದು ಏನು ವಿಶೇಷ ಅನ್ನೋದನ್ನ ಇಲ್ಲಿ ಹೇಳ್ತಾರೆ, ಆಯ್ತಾ? ಈ ಸ್ಟಡಿ ಸರ್ಕಲ್ ಅಲ್ಲಿ ಸದ್ಯಕ್ಕೆ ಬೇಡ, ಯಾಕೆಂದ್ರೆ ಅದಕ್ಕೆ ಅಂದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಮುಖ್ಯನೇ ಇದು, ತಿಳ್ಕೊಳ್ಬೇಕು ಇದನ್ನೆಲ್ಲ. ಚಂದ್ರ ಬ್ರಹ್ಮೋಪಾಸನೆ ಅಂದ್ರೆ ಏನು, ಅದರ ವಿಶೇಷ ಏನು? ಇವಾಗ ತಾನೇ ಸೂರ್ಯನ ಬಗ್ಗೆ ಹೇಳಿದ್ದಾಯ್ತು, ಆದಿತ್ಯನ ಬಗ್ಗೆ ಹೇಳಿದ್ದಾಯ್ತು. ಅದರ ಅಂದ್ರೆ ಒಂದ್ ತಿಳ್ಕೊಳ್ಬೇಕು, ಅದಾಕ್ ಸೂರ್ಯ ಅಂತ ಯಾಕೆ ಬಳಸಬಾರ್ದು ಅಂತ ಹೇಳಿದೆ ಅಂತಂದ್ರೆ, ನಮ್ಗೆ ಸೂರ್ಯ ಆದ ತಕ್ಷಣ ಭೌತಿಕ ಸೂರ್ಯ ನೆನಪಿಗೆ ಬರುತ್ತೆ. ಅದನ್ನೆಲ್ಲ ಹೇಳ್ತಾ ಇರೋದಿಲ್ಲಿ. ಈ ಆದಿತ್ಯ ಮೌನ ಪ್ರಜಾಪತಿಯ ಒಂದು ಆದಿತ್ಯ ಮಂಡಲ ಅಂತ, ಅದು ಬೇರೆನೆ, ಅಂದ್ರೆ ದೇವತೆ ಬಗ್ಗೆ ಹೇಳ್ತಾ ಇರೋದಿಲ್ಲಿ. ಅದು ಭೌತಿಕ ಸೂರ್ಯ ಬೇರೆ, ದೇವತೆ ಬೇರೆ, ನೆನ್ಪಿಡ್ಕೊಳ್ಳೆ. ಇಲ್ಲಿ ದೇವತೆ ನಮ್ಗೆ ಕಾಣುವಂತ ಚಂದ್ರ ಸೂರ್ಯರ ಬಗ್ಗೆ ಹೇಳ್ತಾ ಇಲ್ಲ, ದೇವತೆ ಬಗ್ಗೆ, ಸೂರ್ಯ ದೇವತೆ ಬಗ್ಗೆ ಹೇಳ್ತಾ ಇರುವಂಥದ್ದು. ಹಾಗೇನಾದ್ರೂ ಅಲ್ಲಿರೋನೇ ಇಲ್ಲಿ ಬರ್ಬೇಕು ಅಂತಾರೆ, ಸೂರ್ಯ ಕಣ್ಣಗತ್ ಬರ್ಬೇಕಾಯ್ತು, ಅದಲ್ಲ. ಭೌತಿಕ ಸೂರ್ಯ ಅಲ್ಲ, ಆದಿತ್ಯ ದೇವತೆ. ಆದ್ರೆ ಆ ಆದಿತ್ಯನನ್ನ ಆಕಾರದಲ್ಲಿ ನೋಡಿದ್ರೆ ಅದು ಬೇರೆ ಆಯ್ತು, ಅವನ ಆಕಾರ ತಗೊಂಡಿದ್ದಾನೆ ಅಂತ, ಆ ರೀತಿ, ಆಯ್ತಾ? ಇನ್ನು ಚಂದ್ರ ಬ್ರಹ್ಮೋಪಾಸನೆ ಅದಾದ್ಮೇಲೆ ವಿದ್ಯುತ್ ಬ್ರಹ್ಮೋಪಾಸನೆ, ಅದಕ್ಕೆ ಸಾಮ್ಯ, ಅದನ್ನೆಲ್ಲ ನೋಡ್ಕೊಳ್ಬೇಕು, ಆಯ್ತಾ? ಇದನ್ನ ಸದ್ಯಕ್ಕೆ ಇಲ್ಲಿ ತಗೊಳೋದು ಬೇಡ, ಯಾಕಂದ್ರೆ ಮುಂದಕ್ಕೆ ಬೇರೆ ಬೇರೆ ಸೂಕ್ಷ್ಮವಾದ ವಿಚಾರ ನೋಡ್ಬೇಕಾದ್ರೆ ಅಷ್ಟು ಸೂಕ್ಷ್ಮ ಅಲ್ಲ, ಅದ್ರ ತಿಳ್ಕೊಳ್ಳೋಂಥದ್ದು ಒಳ್ಳೇದು. ಹಾಗೇನೆ ವಾಯು ಉಪದೇಶ, ಅಗ್ನಿ ಬ್ರಹ್ಮೋಪದೇಶ, ಅಬ್ರಹ್ಮದ ಉಪದೇಶ ಆಯ್ತು, ಆದರ್ಶ ಬ್ರಹ್ಮದ ಉಪದೇಶ ಆಯ್ತು, ಶಬ್ದ ಬ್ರಹ್ಮ, ಇದೆಲ್ಲ ದೇವತೆಗಳೇ, ಆಯ್ತಾ? ಇನ್ನು ದಿಗ್ಬ್ರಹ್ಮದ ಉಪದೇಶ, ಛಾಯಾ ಬ್ರಹ್ಮದ ಉಪದೇಶ, ಕಡೆಗೆ ಪ್ರಜಾಪತಿ ಬ್ರಹ್ಮೋಪದೇಶ ಅಂತ. ಅದೇನಾಯ್ತು, ಅವನು ಇದನ್ನೆಲ್ಲ ಹೇಳಕ್ ಕೊಟ್ಟ, ಯಾಕಂದ್ರೆ ಇದಕ್ಕಿಂತ ಬೇರೆ ಇದ್ರೆ ಹೇಳೋ ಅಂತ ಅಲ್ವಾ ಅಜಾತಶತ್ರು ಹೇಳಿದ್ದು. ಇದಕ್ಕಿಂತ ಬೇರೆ ಇರೋದ್ರಿಂದ ಹೇಳ್ತಾ ಬಂದ, ಬೇರೆ ಬೇರೆ ಆಗಿರೋ ಚಂದ್ರ ಬ್ರಹ್ಮ ವಿದ್ಯುತ್ ಅದೆಲ್ಲ ಹೇಳ್ದಾಯ್ತು. ಇನ್ನು ಕಡೆಗೆ ಪ್ರಜಾಪತಿಯವ್ರಿಗೂ ಬಂದ ಅಂತಂದವಾಗ ಇಡೀ ಒಟ್ಟನ್ನ ನಾನು ಉಪಾಸನೆ ಮಾಡ್ತಾ ಇದೀನಿ ಅಂತ ಇದನ್ನ ಹೇಳಿ. ಮುಂದೆ ಕೃಷ್ಣವೇಣಿ ಅವರು ಹೇಳ್ತೀರಾ, ಪುಟ 465 ಮಂತ್ರ 13. ರಘು, ಇಲ್ಲಿ ತನಕ ನಾನು ನೋಡ್ಕೊಳ್ಳಿಲ್ಲ, ಇದಿಷ್ಟು ಎಲ್ಲ ಒಂದೊಂದೇ ಇದೆಯಲ್ಲ, ಛಾಯಾ ಬ್ರಹ್ಮ ದಿಗ್ಬ್ರಹ್ಮ, ಅದಷ್ಟು ನೋಡ್ಕೊಂಡಿದೀನಿ ರಘು, ಇನ್ನು ಇದು ನೋಡ್ಕೊಂಡಿಲ್ಲ. ಹೌದಾ? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮುಂದಕ್ಕೆ ಹೋಗ್ಬಿಡ್ತೀನಿ ಅಂತ. ನಾನು ಇವೆಲ್ಲ ಮಾಡ್ತೀರಾ ಅನ್ಕೊಂಡ್ ನಾನು ಅದಷ್ಟು, ಯಾಕೆಂದ್ರೆ ಎಲ್ಲ ನೋಡ್ಕೊಂಡ್ರೆ ಅಷ್ಟು ಹೇಳಕ್ ಆಗೋದಿಲ್ಲ ಒಟ್ಟಿಗೆ. ನೋಡ್ಕೊಂಡಿರೋದು ಒಳ್ಳೇದೇ ಬಿಡಿ, ನೋಡ್ಕೊಂಡಿರೋದು ಒಳ್ಳೇದೇನೆ. ಅಂದ್ರೆ ಇವಾಗ ಪ್ರಜಾಪತಿ ಅಂತ ಇದು ಹಾಗೆ ಓದ್ಕೊಂಡೋಗಿ, ಪರವಾಗಿಲ್ಲ, ಹಾಗೆ ವಿವರಣೆ ಕೊಟ್ರೆ ಆಯ್ತು. ಸರಿ. ಪ್ರಜಾಪತಿ ಬ್ರಹ್ಮೋಪದೇಶ ಮಂತ್ರ, ಉಪನಿಷತ್ ಮಂತ್ರ, ಅದಕ್ಕೆ ಅರ್ಥ. ಆ ಗಾರ್ಗ್ಯನು ಆತ್ಮನಲ್ಲಿ ಈ ಪುರುಷನಿದಾನಲ್ಲ, ಇವನನ್ನೇ ನಾನು ಬ್ರಹ್ಮವೆಂದು ಉಪಾಸನೆ ಮಾಡುತ್ತೇನೆ ಎಂದನು. ಆ ಅಜಾತಶತ್ರುವಿಂತೆಂದನು, ಬೇಡ ಬೇಡ, ಈ ವಿಷಯದಲ್ಲಿ ಸಂವಾದ ಮಾಡದಿರು. ಆತ್ಮನ್ವಿ ಎಂದೇ ಇವನನ್ನು ನಾನು ಉಪಾಸನೆ ಮಾಡುತ್ತಿರುವನು. ಯಾವನು ಇವನನ್ನು ಹೀಗೆಂದು ಉಪಾಸನೆ ಮಾಡುತ್ತಿರುವನೋ ಅವನು ಆತ್ಮನ್ವಿಯಾಗುವನು.
ಅವನ ಪ್ರಜೆಯು ಆತ್ಮನಿಯಾಗುವನು. ಆ ಗಾರ್ಗ್ಯನು ಸುಮ್ಮನಾದನು. ಈ ಕೇಳ್ಬಿಟ್ಟು ಈ ಸುಮ್ಮನಾಗೋಗ್ಬಿಟ್ಟ. ಆಮೇಲೆ ಅದು ಭಾಷ್ಯ. ಆತ್ಮನಲ್ಲಿ ಎಂದರೆ ಪ್ರಜಾಪತಿಯ ಬುದ್ಧಿಯಲ್ಲಿಯೂ ಹೃದಯದಲ್ಲಿಯೂ ಒಂದೇ ದೇವತೆ. ಆತ್ಮನ್ವಿ ಆತ್ಮವಂತನು ಎಂಬುದು ವಿಶೇಷಣವು. ಫಲವೇನೆಂದರೆ ಆತ್ಮನ್ವಿಯಾಗಿರುತ್ತಾನೆ, ಆತ್ಮವಂತನಾಗಿರುತ್ತಾನೆ, ವಶ್ಯಾತ್ಮನಾಗುತ್ತಾನೆ ಎಂದು ಅರ್ಥ. ಅವನ ಪ್ರಜೆಯು ಆತ್ಮನ್ವಿಯಾಗಿರುವುದು. ಬುದ್ಧಿಗಳು ಬಹಳವಾಗಿರುವುದರಿಂದ ಈ ಗುಣವನ್ನು ಪ್ರಜೆಯಲ್ಲಿಯೂ ಸಂಪಾದನಾ ಮಾಡಿರುತ್ತದೆ. ವ್ಯಷ್ಟಿ ಬುದ್ಧಿಗಳು ಬಹಳವಾಗಿದ್ರ ಅಂದ್ರೆ ಪ್ರಜಾಪತಿ ಅಂದ್ರೆ ವ್ಯಷ್ಟಿಯಾಗಿ ತಗೊಳ್ತಾರಲ್ಲ, ಆ ಸಮಷ್ಟಿ ಹೇಳ್ತಾ ಇದ್ದಾರೆ ಅಲ್ವಾ. ಬಹಳವಾಗಿರುವುದರಿಂದ ಅಂದ್ರೆ ಸಮಷ್ಟಿ ಹೇಳ್ತಾ ಇದಾರಲ್ವಾ. ಅಂದ್ರೆ ಒಂದು ಪ್ರಜಾ, ಇವಾಗ ಹೆಸರೇ ಸೂಚಿಸುವಾಗೆ ಪ್ರಜಾಪತಿ ಹಿಂದೆ ಹಿರಣ್ಯಗರ್ಭನಾಗಿದ್ದಾಗ ಪ್ರಜೆಗಳೆಲ್ಲ ತೋರ್ಕೊಂಡ್ರೆ ಇವಾಗ ಪ್ರಜಾಪತಿ ಅವನೇನೆ ನಮಗೆಲ್ಲರಿಗೂ ಕೂಡ ಪತಿ. ಅಂದ್ರೆ ಏನು? ತಂದೆ. ಅವನೇ ತಂದೆ ಅವನು ಅಂತ. ಆ ಕಾರಣಕ್ಕಾಗಿ ಪ್ರಜಾಪತಿ ಮಂತ್ರ ಬಂದವಾಗ ನಿಧಾನಕ್ಕೆ ಹೇಳ್ಬೇಕು ಅಂತ ಯಜ್ಞ ಹೋಮಗಳಲ್ಲಿ. ಅದೇ ನಿಮಗೆ ದೇವತೆಗಳ ಮಂತ್ರ ಬಂದಾಗ ಜೋರಾಗಿ ಹೇಳ್ಬೇಕು. ಓ ಷಟ್ ವಿಷ್ಣುರ್ ವಷಟ್ಕಾರ ಅಂತ, ವಷಟ್ಕಾರಗಳು ಅಂತ ಜೋರಾಗಿ ಹೇಳ್ಬೇಕು. ಪ್ರಜಾಪತಿ ಬಂದಾಗ ನಿಧಾನಕ್ಕೆ ಹೇಳ್ಬೇಕು ಅಂತ. ಇಲ್ಲಿ ಪ್ರಜಾಪತಿ ಅಂದ್ರೆ ಅವನೇ ವಿಶೇಷತೆ ಏನಪ್ಪ, ಯಾವ ವಿಶೇಷಗಳನ್ನ ಮಾಡ್ತಾ ಸಂಪಾದನಾ ಮಾಡಿರುತ್ತದೆ. ನನಗೆ ಬಡ್ಡಿಗಳು ಬಹಳ, ಪ್ರಜೆಗಳು ಬಹಳ ಅಂತ. ನನಗೆ ಇದು ತಿಳಿದಿದೆ ಎಂದು ಹೀಗೆ ಒಂದೊಂದಾಗಿ ಬ್ರಹ್ಮಗಳನ್ನು ತಿರಸ್ಕರಿಸಲಾಗಿ ಆ ಗಾರ್ಗ್ಯನು ತನ್ನ ಬ್ರಹ್ಮ ವಿಜ್ಞಾನವೆಲ್ಲ ಕ್ಷಯವಾಗಿ ಉತ್ತರವು ಯಾವುದೂ ತೋರದೆ ಸುಮ್ಮನೆ ತಲೆ ತಗ್ಗಿಸಿಕೊಂಡು ಇದ್ದು ಬಿಟ್ಟನು. ಈವರೆಗೆ ಅಡಿಟಿಪ್ಪಣಿಯಲ್ಲಿ ಈವರೆಗೆ ವ್ಯಸ್ತರಾದ ದೇವತೆಗಳನ್ನು ಹೇಳಿತ್ತು. ಇಲ್ಲಿ ಸಮಸ್ತ ದೇವತೆಗಳ ರೂಪನಾದ ಎಂದರೆ ದೇವತೆಗಳ ಒಟ್ಟಾದ ಪ್ರಜಾಪತಿಯನ್ನು ಹೇಳಿದೆ. ಆದ್ದರಿಂದ ಇಲ್ಲಿಗೆ ಗಾರ್ಗ್ಯನ ಜ್ಞಾನವು ಮುಗಿಯಿತು ಎಂದು ವಾರ್ತಿಕದಲ್ಲಿ ಹೇಳಿದ್ದಾರೆ ಸುರೇಶ್ವರು ಅಂತ ಅಡಿಟಿಪ್ಪಣಿಯಲ್ಲಿ ಕೊಟ್ಟು. ಸಂಸ್ಕೃತ ಮೂಲ ನೋಡ್ಕೊಂಡ್ರೆ ಚೆನ್ನಾಗಿದೆ ನೋಡಿ. ಬ್ರಹ್ಮಸು ಸ ಗಾರ್ಗ್ಯ ಕ್ಷೀಣ ಬ್ರಹ್ಮ ವಿಜ್ಞಾನ ಅಪ್ರತಿಭಾಸಂ ಅನುತ್ತರ. ಉತ್ತರ ಕೊಡದೇವನಾಗ್ಬಿಟ್ಟ. ಇಲ್ಲಿವರು ಕೊಟ್ಟಕ್ಕಾಯ್ತು ಅವನಿಗೆ, ಬೇರೆ ಬೇರೆಗಳೆಲ್ಲ ಹೇಳ್ಕೊಂಡು ಬಂದಿದ್ದಾಯ್ತು. ಇಲ್ಲಿ ಅನುತ್ತರ ಉತ್ತರ ಹೇಳಕ್ಕಾಗದಿರೋ ಕಾರಣಕ್ಕಾಗಿ ತೂಷ್ಣಿಂ ಸುಮ್ಮನೆ ಆಗ್ಬಿಟ್ಟ. ಅಲ್ಲೂ ಬರುತ್ತಲ್ಲ ಭಗವದ್ಗೀತೆಯಲ್ಲಿ ತೂಷ್ಣಿಂ, ಅರ್ಜುನ ಸುಮ್ಮನೆ ಆಗ್ಬಿಟ್ಟ, ಏನು ಮಾತಾಡಿದಾರ. ಅವಾಕ್ಕಿರ, ಮಾತೇ ಆಡ್ಲಿಲ್ಲ, ಸುಮ್ಮನೆ ಅಂತಾರ. ಓ ಹೀಗ ಅಂತ ನೋಡಿ. ರಾಜನ್ ಖುಷಿ ಪಡಿಸಿದಾಗೋಯ್ತು, ಬ್ರಹ್ಮ ಹೇಳ್ಕೊಡ್ತಾನೆ ಅಂತ. ಅವನು ಸಹಸ್ರ ಗೋಗಳು ಕೊಡ್ತೀನಿ ಅಂತ ಹೇಳ್ದ. ಈಗ ಇದಕ್ಕಿನ್ನ ಬೇರೆ ಆಗಿದೆಯಂತೆ, ಯಾಕೆ ಮಾತು ಹೊರಡ್ಲಿಲ್ಲ ಅವನಿಗೆ ಅಂತ. ಮುಂದೆ ಏನು ಅಂತ, ಮುಂದೆ 14ನೇ ಮಂತ್ರ. ಗಾರ್ಗ್ಯನು ಅಜಾತಶತ್ರುವಿನ ಶಿಷ್ಯನಾದದ್ದು. ಹೇಳಿ. ಆ ಅಜಾತಶತ್ರುವು ಇಷ್ಟೇಯೇ ಎಂದನು. ಇಷ್ಟೇ ಎನ್ನಲು ಇಷ್ಟರಿಂದ ಅರಿತದ್ದಾಗುವುದಿಲ್ಲ ಎಂದನು. ಆ ಗಾರ್ಗ್ಯನು ನಿನ್ನನ್ನು ಶಿಷ್ಯನಾಗಿ ಬಳಿ ಸಾರುವೆನು ಎಂದನು. ನಾನೇ ನಿನ್ನ ಶಿಷ್ಯನಾಗ್ತೀನಿ ಅಂತ. ಇವ್ನಿಗೆ ಇಷ್ಟೇ ಗೊತ್ತಿದ್ದು, ಅದಕ್ಕೆ ಇಷ್ಟರಿಂದ ತಿಳ್ಕೊಂಡಂಗ ಆಗ್ಲಿಲ್ಲ ಅಂತ ಅಂದಾಗ ರಾಜ ನಾನ್ ನಿನ್ ಶಿಷ್ಯ ಆಗ್ತೀನಿ ಅಂತ ಅವನು ಹೇಳ್ತಾನೆ. ಇನ್ನ ಭಾಷ್ಯ ಭಾಗ 275ನೇ ಭಾಷ್ಯ ಭಾಗ. ಹಾಗೆ ಸುಮ್ಮನಾದ ಆ ಗಾರ್ಗ್ಯನನ್ನು ಕಂಡು ಆ ಅಜಾತಶತ್ರುವು ಇಷ್ಟೇಯೇ ಎಂದನು. ನೀನು ಅರಿತುಕೊಂಡಿರುವ ಬ್ರಹ್ಮವು ಇಷ್ಟೇಯೋ ಅಥವಾ ಇದಕ್ಕಿಂತ ಹೆಚ್ಚಿನದು ಇದೆಯೋ ಎಂದು ಕೇಳಿದನು. ಅದಕ್ಕೆ ಇನ್ನೊಬ್ಬನಾದ ಗಾರ್ಗ್ಯನು ಇಷ್ಟೇ ಎನ್ನಲು ಅಜಾತಶತ್ರು ಇಷ್ಟನ್ನು ಅರಿತುಕೊಂಡದ್ದರಿಂದಲೇ ಬ್ರಹ್ಮವನ್ನು ಅರಿತಂತಾಗುವುದಿಲ್ಲ. ನಿನಗೆ ಬ್ರಹ್ಮವನ್ನು ಹೇಳಿಕೊಡುತ್ತೇನೆ ಎಂದು ಸುಮ್ಮನೆ ಏತಕ್ಕೆ ಹೆಮ್ಮೆ ಪಡುತ್ತೀಯೇ ಎಂದನು. ನಿನ್ಗೆ ಗೊತ್ತಿಲ್ಲ ಬ್ರಹ್ಮದ ವಿಚಾರ, ಅಬ್ರಹ್ಮ ಪರಬ್ರಹ್ಮನೇ ಬ್ರಹ್ಮ ಅನ್ಕೊಂಡಿದ್ಯಾ, ಇಷ್ಟು ತಿಳ್ಕೊಂಡಂಗ ಆಗ್ಲಿಲ್ಲ, ಸುಮ್ನೆ ಯಾಕೆ ನನ್ಗೆ ಗೊತ್ತಿದೆ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಹೆಮ್ಮೆ ಪಡ್ತಾ ಇದೀಯಾ ಅಂತ ಹೇಳ್ದಾಗ ಅವನು ಸುಮ್ನೆ ನಿಂತ್ಕೊಳ್ತಾನೆ. ಅವನು ನಾನ್ ಶಿಷ್ಯನಾಗಿ ನಿನ್ನ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾನಲ್ಲ, ಸುಮ್ನೆ ನಿಂತ್ಕೊಳ್. ಗಾರ್ಗ್ಯನು ಹೇಳಿದ್ದು ಸರಿ, ಆದರೆ ಅಷ್ಟೇ ಅಲ್ಲ ಅಂತ ಪ್ರಶ್ನೆ. ಇಷ್ಟನ್ನು ಅರಿತುಕೊಂಡರೆ ಅರಿತುಕೊಂಡಂತೆಯೇ
ಅಲ್ಲ ನಾವೇನ ಎಂದು ತಿಳ್ಕೊಂಬಾರ್ದು ಪ್ರಶ್ನೆ. ಅಂದ್ರೆ ತಪ್ಪು ತಿಳ್ಕೊಂಬಾರ್ದು. ಇಲ್ಲಿ ಗಾರ್ಗ್ಯನು ಹೇಳಿದ್ದು ತಪ್ಪು, ಅಜಾತ ಶತ್ರು ಹೇಳಿದ್ ಸರಿ ಅದಲ್ಲ. ಅದ್ ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ಹುಷಾರ ಕೇಳಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಹೇಳಿ ಪ್ರಶ್ನೆ. ಹೇಳಿದೆ, ಏನ್ ಹೇಳಿದೆ ಇಲ್ಲಿ ಅಲ್ಲ ಎಂದು ಇಲ್ಲಿ ಹೇಳಿದೆಯೇನೋ, ತಿಳ್ಕೊಂಡಿರೋ ತಪ್ಪು ಅಂತ ಹೇಳಿದ್ಯಾ ಅಂತ. ಹಾಗಲ್ಲ, ಏಕೆಂದರೆ ಫಲಸಹಿತವಾದ ವಿಜ್ಞಾನಗಳನ್ನು ಶ್ರುತಿಯಲ್ಲಿ ಹೇಳಿದೆ. ಈ ವಾಕ್ಯಗಳ ಅರ್ಥವಾದವೇ ಎಂದು ನಿಶ್ಚಯಿಸುವುದಕ್ಕೂ ಆಗುವ ಹಾಗಿಲ್ಲ. ಅಂದ್ರೆ ಅರ್ಥವಾದವೇ ಅಂದ್ರೆ ಸುಮ್ಮನೆ ಹೇಳಿದ್ದು ಮುಖ್ಯ ಬ್ರಹ್ಮವಿದ್ಯೆಯನ್ನು ಹೊಗಳುವುದಕ್ಕೆ ಬಂದಿದೆ. ಇಲ್ಲಿ ಹೇಳಿದಾರಲ್ಲ, ಇದು ಬ್ರಹ್ಮವಿದ್ಯೆಯನ್ನು ಹೊಗಳೋದಕ್ಕೆ ಹೇಳ್ತಾ ಇದ್ದಾರೆ ಹೊತ್ತು ಸುಮ್ನೆ ಹೇಳಿದ್ದಲ್ಲ ಇದು ಅಂತ ನಿಶ್ಚಯಿಸಕ್ಕಾಗಲ್ಲ. ಹೊಗಳೋದಕ್ ಬಂದಿದೆ ಅಂತ ನಿಶ್ಚಯಿಸುವುದಕ್ಕೂ ಆಗಿಲ್ಲ. ಏಕೆಂದರೆ ಒಂದೊಂದು ಉಪಾಸನೆಯ ಉಪದೇಶದಲ್ಲಿಯೂ ಅತಿಷ್ಠ ಸರ್ವೇಷಾಂ ಭೂತಾನಾಂ, ಅತಿಷ್ಠೆಯು ಎಲ್ಲಾ ಭೂತಗಳಿಗೂ ತಲೆಯಾದವನು ಎಂದು ಮುಂತಾಗಿರುವ ವಾಕ್ಯಗಳು ಅಪೂರ್ವವಾದ ಧರ್ಮವನ್ನು ವಿಧಾನ ಮಾಡುವುದರಲ್ಲಿಯೇ ತಾತ್ಪರ್ಯವುಳ್ಳವಾಗಿ ಕಾಣುತ್ತಿದೆ. ಅಪೂರ್ವತ್ವವು ಎಂದರೆ ಮತ್ತೊಂದು ವಚನದಿಂದ ಪ್ರಾಪ್ತವಾಗದಿರುವುದನ್ನು ಹೇಳುವುದೆಂಬುದು ಶ್ರುತಿಯ ತಾತ್ಪರ್ಯಕ್ಕೆ ಒಂದು ಲಿಂಗವು. ಇಲ್ಲಿ ಈ ವಿಧಾನ ಅಪೂರ್ವವಾದ ಅಂದ್ರೆ ಬೇರೆ ಬೇರೆ ಫಲಗಳನ್ನೆಲ್ಲ ಹೇಳಿದ್ಯಲ್ಲ ಅಲ್ಲಿ ಈ ಉಪಾಸನೆಗಳ ವಿಚಾರವಾಗಿ, ಅದು ಧರ್ಮವನ್ನು ಅಪೂರ್ವವಾದ ಧರ್ಮವನ್ನು ಹೊರಟಿದೆ. ಅಂದ್ರೆ ಸಾಧ್ಯ ರೂಪವಾದಂಥದ್ದು, ಸಾಧ್ಯ ಸಾಧನ ರೂಪವಾದದ್ದನ್ನೇ ಹೇಳಕ್ ಕೊಟ್ಟಿರುವಂತದ್ದು, ಮಾಡಿ ಪಡೆಯುವಂಥದ್ದು ವಿಶಿಷ್ಟವಾದಂಥದ್ದು ಅಂತ. ವಿಶಿಷ್ಟವಾದಂತಹ ಫಲಗಳನ್ನ ಹೇಳೋದ್ರಿಗೆ ಇದು ತಾತ್ಪರ್ಯ ಉಳ್ಳದ್ದಾಗಿ ಕಾಣುತ್ತಿದೆ. ಫಲಗಳನ್ನೇ ಎಲ್ಲೆಲ್ಲಿಯೂ ಅಂದ್ರೆ 1ರಿಂದ 13ರವರೆಗೂ ಬೇರೆ ಬೇರೆಯಾಗಿ ಹೇಳಿರ್ತದೆ. ಅರ್ಥವಾದವಾಗಿದ್ದರೆ ಅದು ಹೊಂದಿಕೆಯಾಗುವುದಿಲ್ಲ, ಅದು ಸರಿಯಾಗಿಲ್ಲ, ಸುಮ್ನೆ ಹೇಳಿದ್ದು ಅಂತ ಆದ್ರೆ ಇದು ಹೊಂದಿಕೆ ಆಗ್ತಾ ಇರ್ಲಿಲ್ಲ. 1ರಿಂದ 13ವರೆಗೂ ಎಲ್ಲಾ ಫಲಗಳನ್ನು ಹೇಳಿದೆ, ಅದಕ್ಕೆ ಆ ಉಪಾಸನೆಗೆ ತಕ್ಕಂತೆ ಫಲಗಳನ್ನ ಹೇಳಿದೆ ಅಂತ ಆಕ್ಷೇಪ. ಹಾಗಾದರೆ ಅರ್ಥವಾದ ಅಂತಂದ್ರೆ ಸುಮ್ನೆ ಹೊಗಳೋದಕ್ಕೆ ಹೇಳಿರೋದನ್ನು ಅರ್ಥವಾದ ಅಂತ ಕರೀತಾರೆ. ಯಾಕಂದ್ರೆ ಹೊಗಳೋಗಿ ಹೇಳಿದ್ರೊಳಗೆ ಅದು ಅರ್ಥ ಇರಲ್ಲ. ನೀನೇನಾದ್ರೂ ಹೊಗಳಿದ್ರೆ ಅದ್ರಕ್ಕೆ ಏನಾದ್ರೂ ಮೀನಿಂಗ್ ಇದೆಯಾ ಅಂತ ಹುಡ್ಕಕ್ಕೂ ಆಗಲ್ಲ. ಅರ್ಥವಾದ ಅಂತಂದ್ರೆ ಹೊಗಳೋಕ್ ಕೇಳಿರೋದು ಅಂತ ಆಗಲ್ಲ. ಅಥವಾ ಅಂದ್ರೆ ಅರ್ಥವಾದ ಅಂದ್ರೆ ಏನ್ ಗೊತ್ತಾ, ಎಷ್ಟೋ ಕಡೆ ಅರ್ಥವಾದಗಳು ಕಾಣುತ್ತೆ. ಅಲ್ಲಿ ಅರ್ಥವಾದ ಅಂತಂದ್ರೆ ಆ ವಾಕ್ಯದಲ್ಲಿ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಇರೋದಿಲ್ಲ, ಆದ್ರೆ ಅದು ಬಂದಿರೋದು ಏನಕ್ಕೆ ಅಂತ, ಅದು ಹೊಗಳೋದಕ್ಕೆ ಬಂದಿರ್ಬೋದು, ಅಥವಾ ಇರೋ ವಿಷಯವನ್ನ ಬೇರೆ ರೀತಿ ಹೇಳಕ್ ಬಂದು. ಇವಾಗ ಉದಾಹರಣೆಗೆ ಇವಾಗ ಕೈ ತೊಳ್ಕೊ ಅಂತಂದ್ರೆ ಏನು, ಊಟ ಮಾಡಕ್ ರೆಡಿ ಆಗು ಅಂತ. ಕೈ ತೊಳ್ಕೊಂಡ್ರೆ ಕೈ ತೊಳ್ಕೊ ಅನ್ನೋದ್ರಿಗೆ ಏನ್ ತಾತ್ಪರ್ಯ, ಊಟ ಮಾಡಕ್ ರೆಡಿ ಆಗು ಅಂತ ಅಷ್ಟೇ. ಅದು ಕೈ ತೊಳ್ಕೊ ಅನ್ನೋದು ಅರ್ಥವಾದ ಅಂತ, ಆ ರೀತಿಯಾಗಿ. ಮುಂದುವರ್ಸಿ. ಆಕ್ಷೇಪ ಅದು ಅರ್ಥವಾದ ಅಲ್ಲ, ಉಪಾಸನೆ ಅರ್ಥವಾದ ಅಲ್ಲ, ಸುಮ್ನೆ ಹೇಳಿರೋಂಥದ್ದಲ್ಲ, ಇದೆ ಅರ್ಥ ಇದೆ. ಹಾಗಾದರೆ ಇಷ್ಟರಿಂದ ಅರಿತಂತೆ ಆಗುವುದಿಲ್ಲ ಎಂದು ಹೇಳಿರುವುದು ಹೇಗೆ ಸರಿ? ಇಷ್ಟಿಂದಾನೇ ತಿಳ್ಕೊಳಕ್ಕಾಗಲ್ಲ ಅಂತ ಯಾಕಪ್ಪ ಹೇಳ್ತಾ ಇರೋದು ಅಂದ್ರೆ, ಇದು ಪರಬ್ರಹ್ಮ ವಿಚಾರ ಅಲ್ಲ, ಅಪರಬ್ರಹ್ಮದ್ದು ಅಂತ ಅಷ್ಟೇ ಹೇಳ್ತಾ ಇರೋದು. ಇಷ್ಟಿಂದ ತಿಳ್ಕೊಂಡಂಗಾಗ್ಲಿಲ್ಲ ಬ್ರಹ್ಮದ್ ವಿಚಾರನ ಅಂತ ಹೇಳ್ತಾ ಇದೆ. ಕೇಳ್ತಾ ಇದ್ದಾರೆ ಅವರು. ಪರಿಹಾರ: ಇದೇನೂ ದೋಷವಲ್ಲ, ಏಕೆಂದರೆ ಇದು ಇನ್ನೂ ಹೆಚ್ಚಿನ ಬ್ರಹ್ಮವನ್ನು ಹೇಳುವುದರ ಅಪೇಕ್ಷೆಯಿಂದ ಹೇಳಿದ್ದಾಗಿದೆ. ಇದರ ವಿವರ ಇನ್ನೂ ಜಾಸ್ತಿ ಹೆಚ್ಚಿನ ವಿಚಾರವಾಗಿ ಹೇಳ್ಬೇಕಾಗಿದೆ. ಬ್ರಹ್ಮದ ವಿಚಾರ ಅಂದ್ರೆ ಇಷ್ಟೇ ಅಲ್ಲ ಅಂತ ಹೇಳ್ತಾ ಇದೆ ಅಷ್ಟೇ. ಬ್ರಹ್ಮವನ್ನು ಉಪದೇಶ ಮಾಡುವುದಕ್ಕೆಂದಲ್ಲವೇ ಕೇಳುವ ಅಜಾತ ಶತ್ರುವಿಗೆ ಅಮುಖ್ಯ ಬ್ರಹ್ಮವನ್ನರಿತಿದ್ದ ಗಾರ್ಗ್ಯನು ಹೊರಟಿರುತ್ತಾನೆ. ಬ್ರಹ್ಮನ ಉಪದೇಶ ಮಾಡ್ತೀನಿ ಅಂತ ತಾನೇ ಅವನು ಗಾರ್ಗ್ಯ ಬಂದಿದ್ದು ಅಜಾತ ಶತ್ರು ಹತ್ರಕ್ಕೆ. ಆದ್ರೆ ಅಮುಖ್ಯ ಬ್ರಹ್ಮ ಅಂದ್ರೆ ಬ್ರಹ್ಮ ಅಲ್ಲದೆ ಇರೋದನ್ನ ಹೇಳಕ್ ಹೊರಟಿದ್ದಾನೆ ಇವನು. ಮುಖ್ಯ ಬ್ರಹ್ಮವನ್ನು ಅರಿತುಕೊಂಡಿರುವ ಅಜಾತ ಶತ್ರುವು ಅಮುಖ್ಯ ಬ್ರಹ್ಮಜ್ಞಾನಿಯಾದ ಆ ಗಾರ್ಗ್ಯನಿಗೆ ಮುಖ್ಯವಾದ ಬ್ರಹ್ಮವನ್ನು ಹೇಳುವೆನೆಂದು ನೀನು ಹೊರಟಿರುವೆ, ಆದರೆ ಅದನ್ನು ಅರಿಯೇ ಎಂದು ಹೇಳಿರುವುದು ಯುಕ್ತವೇ ಆಗಿದೆ. ನೀನು ಬ್ರಹ್ಮ ವಿಚಾರ ಹೇಳ್ತೀನಿ ಅಂತ ಹೇಳ್ದವನು ಅದು ಹೇಳ್ದಿರಾ ಅಮುಖ್ಯವಾಗಿರೋದು ಅಂದ್ರೆ ಅಬ್ರಹ್ಮ ಅಂದ್ರೆ ಪರಬ್ರಹ್ಮ ಬಿಟ್ಟು ಅಪರಬ್ರಹ್ಮ ಕೆಳಗಡೆದು ಹೇಳ್ತಾ ಇದ್ದಾನೆ. ಅದ್ರಿಂದ ಇವನು ಹೇಳಿದ್ ಸರಿಯಾಗಿದೆ. ಅವನು ಹೇಳಕ್ ಬಂದಿದ್ದು ಬ್ರಹ್ಮದ ವಿಚಾರ ಹೇಳ್ತೀನಿ ಅಂತ, ಅದಕ್ಕೋಸ್ಕರ ರಾಜ ಹೇಳ್ತಾ ಇದ್ದಾನೆ ಸರಿ ಇಲ್ಲ, ನೀನ್ ಹೇಳ್ತೀನಿ ಅಂತ ಹೊರಟಿರೋದೇ ಬೇರೆ, ನಿನ್ಗೆ ಗೊತ್ತಿಲ್ಲ ಇದು ಅಂತ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತ. ಅಮುಖ್ಯ ಬ್ರಹ್ಮ ವಿಜ್ಞಾನವನ್ನು ತಿರಸ್ಕಾರ ಮಾಡುವುದಾಗಿದ್ದರೆ ಇಷ್ಟರಿಂದ ಎಂದು ಹೇಳುತ್ತಿರಲಿಲ್ಲ.
ನಿನಗೆ ಏನೂ ತಿಳಿಯದು ಎಂದೀ ರೀತಿಯಲ್ಲೇ ಹೇಳುತ್ತಿದ್ದರು. ಅದನ್ನೇನಾದ್ರು ಅವನು ಅಮುಖ್ಯ ಬ್ರಹ್ಮನ ತಿರಸ್ಕಾರ ಏನಾದ್ರು ಮಾಡಿದ್ರೆ ರಾಜ ಅವಾಗ ನಿನ್ಗೆ ಏನೂ ತಿಳಿಯದು ಅಂತ ತಿರಸ್ಕಾರ ಮಾಡ್ಬಿಡ್ತಾ ಇದ್ದ. ಆದ್ರೆ ರಾಜ ಹಂಗ ಹೇಳಿಲ್ಲ. ಇಷ್ಟರಿಂದ ಇದು ಅಂದ್ರೆ ನೀನ್ ಹೇಳ್ತಾರೆ ತಪ್ಪು ಅಂತ ಹೇಳಿಲ್ಲ. ಅಂದ್ರೆ ಉತ್ತರ ಅಜಾತಶತ್ರು ಉತ್ತರ ಕೊಡ್ಬೇಕಾದ್ರೆ ನೀನ್ ಹೇಳಿ ತಪ್ಪು ಅಂತ ಹೇಳಿಲ್ಲ, ಬದಲಿಗೆ ಇದು ನನಗೆ ಗೊತ್ತು ಅಂತ ಹೇಳಿದಲ್ವಾ, ಅನ್ ತಿರಸ್ಕಾರ ಮಾಡಿಲ್ಲ ಅದನ್ನ ಅಂತ. ಅಮುಖ್ಯ ವಿಗ್ರಹ ತಿರಸ್ಕಾರ ಮಾಡಿಲ್ಲ, ಅವನು ಇದಲ್ಲ ಅಂತ ಹೇಳಿಲ್ಲ, ಇದು ತಪ್ಪು ಅಂತ ಹೇಳಿಲ್ಲ, ಸರಿ ಅಂತಾನೆ, ಆದ್ರೆ ಇದಕ್ಕಿಂತ ಮುಂದೆ ಹೇಳುವ ಅಂತ ಹೇಳ್ತಾ ಇರೋಂಥದ್ದು. ಇಷ್ಟರಿಂದ ಹೇಳುತ್ತಿರಲಿಲ್ಲ. ನಿಮಗೆ ಏನೂ ತಿಳಿಯದು ಎಂದು ಈ ರೀತಿಯಲ್ಲೇ ಹೇಳುತ್ತಿದ್ದರು. ಆದ್ದರಿಂದ ಆದ್ರೆ ರಾಜ ಹಂಗ ಹೇಳಿಲ್ಲ. ಇಷ್ಟರ ವಿಜ್ಞಾನವು ಪರಬ್ರಹ್ಮ ವಿಜ್ಞಾನಕ್ಕೆ ದ್ವಾರವಾಗಿರುವುದರಿಂದಲೂ ಇಷ್ಟರಿಂದಲೇ ಅರಿತಂತಾಗುವುದಿಲ್ಲ ಎಂದು ಹೇಳಿದ್ದು ಯುಕ್ತವೇ ಆಗಿರುತ್ತದೆ. ಉಪಾಸನೆಯು ಬ್ರಹ್ಮಜ್ಞಾನಕ್ಕೆ ದ್ವಾರವೆಂದು ಅರ್ಥ. ಅದೊಂದೇ ದ್ವಾರವೆಂದೇನು ಅಭಿಪ್ರಾಯ ಅಲ್ಲ. ಉಪಾಸನೆಗಳಿಂದನೇ ಬ್ರಹ್ಮದ ವಿಚಾರ ತಿಳ್ಕೊಬೇಕು ಅಂತೇನಿಲ್ಲ, ಆದ್ರೆ ಉಪಾಸನೆ ಸಹಾಯ ಮಾಡುತ್ತೆ ಬ್ರಹ್ಮಜ್ಞಾನ ತಿಳ್ಕೊಳ್ಳಕ್ಕೆ ಅಂತ ಇಲ್ಲಿ ಹೇಳ್ತಾ ಇದೆ. ಅದು ಸರಿಯಾಗಿದೆ ಅಂತ. ಅವಿದ್ಯಾ ವಿಷಯದಲ್ಲಿ ಇವು ಅರಿಯತಕ್ಕವೇ ಎಂದು, ಇವು ನಾಮ ರೂಪ ಕರ್ಮಾತ್ಮಕವಾಗಿರುವವೆಂದು 3ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾಗಿದೆ. 3ನೇ ಅಧ್ಯಾಯದಲ್ಲಿ ಅದೇ ನೋಡಿ, ಬೋಲ್ಡ್ ಮಾಡಿದ್ರೆ ಸ್ವಾಮಿಗಳು, ಇಷ್ಟರಿಂದಲೇ ಅರಿತಂತಾಗಿರುವುದಿಲ್ಲ ಎಂದು ಹೇಳಿದ್ದು ಯುಕ್ತವೇ ಆಗಿರುತ್ತೆ. ಇವು ಅವಿದ್ಯಾ ವಿಷಯದಲ್ಲಿ ಅವು ಅರಿಯತಕ್ಕದ್ದೇ ಎಂದು ನಾಮರೂಪಾತ್ಮಕವಾಗಿರುವುದೆಂದು 3ನೇದೇ ತಿಳಿಸಿರುತ್ತದೆ ಅಂತ. ಅಂದ್ರೆ ಅದು ದ್ವಾರವಾಗಿರ್ತದೆ ಅಂದ್ರೆ ಅಂತಂದವಾಗ, ಅಂದ್ರೆ ಈ ಉಪಾಸನೆಗಳಿಂದ ನೇರಾಗಿ ಬ್ರಹ್ಮಜ್ಞಾನ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ಇದು ಭಾವನೆ, ಕರ್ತೃತಂತ್ರ ವಸ್ತುತಂತ್ರ ಸಾಧನೆ. ಕರ್ತೃತಂತ್ರವು ಯಾವಾಗಲೂ ಕೂಡ ಭಾವನೆಯಲ್ಲಿ ಇರುವಂಥದ್ದು. ಈ ಭಾವನಾರೂಪವಾಗಿ ಇರುವಂಥದ್ದು ಅದಕ್ಕೆ ತಕ್ಕನ ಹಾಗೆ ಫಲ ಕೊಡುತ್ತೆ ಹೊರತು ಇದು ಆತ್ಮಜ್ಞಾನ ಮಾಡಿಸ್ಕೊಡೋದಿಲ್ಲ. ಆದರೆ ಅದು ದ್ವಾರ ಯಾವ ರೀತಿ ದ್ವಾರ ಅಂತಂದ್ರೆ ಚಿತ್ತಶುದ್ಧಿಯ ಮೂಲಕ ಇದು ದ್ವಾರ ಆಗುತ್ತೆ ಅಂತ. ನೆಕ್ಸ್ಟ್ ಹೇಳಿ. ಆದ್ದರಿಂದ ಇಷ್ಟರಿಂದ ಅರಿತಂತಾಗುವುದಿಲ್ಲ ಎಂದು ಹೇಳಿದ್ದರಿಂದ ಇದಕ್ಕಿಂತ ಹೆಚ್ಚಿನ ಬ್ರಹ್ಮವು ಇದೆ ಎಂದು ತಿಳಿಸಿದಂತೆ ಆಯಿತು. ಬೇರೆ ಇದೆ, ಇಷ್ಟಿಂದ ತಿಳ್ಕೊಂಡಂಗಾಗ್ಲಿಲ್ಲ ಬ್ರಹ್ಮದ ವಿಚಾರ ಅಂತ ಅವನು ರಾಜ ಹೇಳಿದ್ದು ಸರಿಯಾಗಿದೆ ಅಂತ. ಬೇರೆ ಬ್ರಹ್ಮ ಇದೆ, ಹೆಚ್ಚಿನ ಬ್ರಹ್ಮ ಅಂತ ಹೇಳಿದ್ರು. ಅದನ್ನು ಉಪಾಸನಲ್ಲದವನಿಗೆ ಹೇಳಬಾರದಾದ್ದರಿಂದ ಆಚಾರ ಪ್ರಕಾರವನ್ನು ಬಲ್ಲ ಗಾರ್ಗ್ಯನು ನಿನ್ನನ್ನು ಶಿಷ್ಯನಾಗಿ ಬಳಿ ಸಾರಿರುವೆನು. ಮತ್ತೆ ಯಾರಾದರೊಬ್ಬ ಶಿಷ್ಯನು ಗುರುವಿನ ಬಳಿಗೆ ಬರುವಂತೆ ನಿನ್ನ ಹತ್ತಿರ ಶಿಷ್ಯನಾಗಿ ಬಂದಿರುವೆನು ಎಂದು ತಾನೇ ಹೇಳಿಕೊಂಡಿರುತ್ತಾನೆ. ಈ ಉಪಾಸಕ ನಲ್ಲದವನಿಗೆ ಹೇಳಬಾರದಾದ್ದರಿಂದ ಆಚಾರ ಪ್ರಕಾರವನ್ನು, ಅಂದ್ರೆ ಆಚಾರ್ಯರು ಒಬ್ರಿಂದ ಒಬ್ರು ಬರ್ತಲ್ಲ, ತತ್ವವನ್ನು ತಿಳ್ಕೊಂಡಿರುವಂತ ಆಚಾರ್ಯರ ಬಳಿಗೆ ಬಂದು ವಿದ್ಯೆ ಪಡ್ಕೊಬೇಕು ಅಂತ. ಆದ್ರಿಂದ ಅದನ್ನ ಆಚಾರ್ಯರ ಪ್ರಕಾರ ಅದನ್ನ ತಿಳ್ಕೊಂಡಿರೋ ಗಾರ್ಗ್ಯ ಅವ್ರ ಹತ್ರ ಬಂದು ನನ್ನ ಶಿಷ್ಯನಾಗಿ ತಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಅಂತ ಆಯ್ತು. ಆಚಾರ ಬಲ ಸ್ವಾಮಿಗೆ ಕೊಟ್ಟಿದೆ ನೋಡಿ ಟಿಪ್ಪಣಿಯಲ್ಲಿ. ಅದು ಹೇಳಿಲ್ಲ ನಮ್ಗೆ ಗೊತ್ತಾಗಲ್ಲ ಏನಿದು ಅಂತ. ಆಚಾರ ಪ್ರಕಾರವನ್ನು ಬಲ ಅಂತ ಹೇಳದೇ ಇರುವವನಿಗೂ ಅನ್ಯಾಯದಿಂದ ಕೇಳುವವನಿಗೂ ತತ್ವವನ್ನು ಹೇಳಬಾರದು ಎಂದು ಸ್ಮೃತಿ ಇದೆ. ಯಾರು ಸರಿಯಾದ ಆಚರಣೆಗಳು ಇಲ್ಲದೆ ಇರೋರ್ಗೆ ಅಲ್ಲ, ಇದನ್ನ ಕೇಳೋವರೆಗೂ ಹೇಳಬಾರದು ಅಂತ ಇರೋದು. ಇವಾಗ ಅಜಾತಶತ್ರು ಹೇಳಿಲ್ಲ, ಇವನ್ ಕೇಳ್ಕೊಂಡ ನೀನೇ ಬ್ರಹ್ಮವನ್ನು ಹೇಳ್ಕೊಡೋ ಅಂತ. ಅಂದ್ರೆ ಕೇಳೋವರೆಗೂ ಹೇಳಬಾರ್ದು. ಯಾಕೆ ಅಂತಂದ್ರೆ ಕೇಳಿದ್ರೆ, ಯಾಕಂದ್ರೆ ಸುಮ್ನೆ ಕರೆದ್ಬಿಟ್ಟು, ಅದು ದೇವರ ಕೃಪಣೆಗಳು ಹೇಳ್ತಾರಲ್ಲ, ಡಮ 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 ಅಂತ ಬನ್ನಿ 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 ಆತ್ಮವಿದ್ಯೆ ಹೇಳ್ಕೊಡ್ತೀನಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋಂಥದ್ದಲ್ಲ ಇದು. ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಕೇಳಿದಾಗ ಅದನ್ನ ಹೇಳ್ಬೇಕು ಅಂತ ಶಾಸ್ತ್ರ ನಿಯಮ ಇದೆ. ಯಾಕೆ ಅಂತಂದ್ರೆ ಅವರು ಅನ್ಯಾಯದಿಂದ ಕೇಳುವವರು ಅಂತಂದ್ರೆ ಏನೋ ಅಹಂಕಾರದಿಂದ. ಭಗವಂತ ಫಲ ಹೇಳ್ತಾನಲ್ಲ, ಯಾರಿಗೆ ಹೇಳಬಾರ್ದು ಇದನ್ನ ಅಂತ. ಅದು ಯಾರಿಗೆ ಅಹಂಕಾರದಿಂದ ಕೂಡ್ಕೊಂಡಿರೋರಿಗೆ, ಇದು ನಾನೇ ಹೆಚ್ಚು ಅನ್ನೋರಿಗೆ, ಸುಮ್ಮನೆ ಕುತೂಹಲದಿಂದ ಹೇಳ್ರಿ ನೋಡೋಣ ಅದೇನೋ ಬ್ರಹ್ಮಜ್ಞಾನ ಅಂತ ಹೇಳ್ರಪ್ಪ ಅಂತ, ಇದು ಹಿಂಗಾಗ್ಬಿಡುತ್ತಾ ಅದು ಹಿಂಗಾಗ್ಬಿಡುತ್ತಾ ಅಂತ ತಮಾಷೆ ಮಾಡ್ತಾರೆ. ಅಂಥವ್ರಿಗೆಲ್ಲ ಹೇಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ಆಚಾರ ಪ್ರಕಾರವನ್ನು ಬಲ್ಲ ಗಾರ್ಗಿಯನು ಹೇಳಿದೆ, ನಿನ್ನಗೆ ಶಿಷ್ಯನಾಗಿ ಬಳಿ ಸಾರುವನು. ಮತ್ತೆ ಯಾರೊಬ್ಬ ಶಿಷ್ಯನು ಗುರುವಿನ ಬಳಿಗೆ ಬರುವಂತೆ ನಿನ್ನ ಹತ್ತಿರ ಶಿಷ್ಯನಾಗಿ ಬಂದಿರುವನು ಎಂದು ತಾನೇ ಹೇಳಿಕೊಂಡಿರುತ್ತಾನೆ ಅಂತ ಒಪ್ಕೊಂಡಿದ್ದಾನೆ. ಶಿಷ್ಯನ ವೃತ್ತಿಯಲ್ಲಿ ಒಪ್ಕೊಂಡಿದ್ದಾನೆ ಗಾರ್ಗ್ಯನು.
ಈಗ ಸಣ್ಣನ್ನೇ ಒಂದು ವಿಷಯ ಹೇಳಿ ಮುಗಿಸಿದ್ದೆ. ದೃಷ್ಟಾಂತ ಕೊಟ್ಟು ವಿವರಣೆ ಕೊಟ್ಟಿದ್ನಲ್ಲ, ಹಾಗೆ ನೀವು ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಪ್ರಜಾಪತಿ, ದೇವತೆಗಳು ಮತ್ತೆ ಈ ಒಂದು ಕರಣಗಳು, ಇದಕ್ಕೆ ಮೂಲ ರೂಪವಾಗಿರುವಂತ ಆತ್ಮಸ್ವರೂಪ, ಇದನ್ನ ಹೇಗೆ ವಿವರಣೆ ಕೊಡ್ತೀರಾ? ಅದು ಸ್ವಲ್ಪ ತಿಳ್ಕೊಂಡ್ರೆ ಮುಂದೆ ವಿಷಯ ಎಲ್ಲ ಸರಿಯಾಗಿ ಅರ್ಥ ಆಗುತ್ತೆ. ಈಗ ಕರೆಂಟ್ ಕೊಟ್ಟು ಹೇಳ್ಬೋದಾ? ಕರೆಂಟಿನ ಉದಾಹರಣೆ ಕೊಟ್ಟು. ಹೇಳಿ, ನೀವು ಯಾವ ತರ ಹೇಳ್ತೀರಾ ಹೇಳಿ. ಯಾರು ದಿವ್ಯಾ, ಪ್ರತಿಭಾ ಆಂಟಿ, ಯಾರಾದ್ರೂ ಹೇಳ್ಬೋದು. ಪ್ರತಿಭಾ ಆಂಟಿ ಹೇಳ್ತೀರಾ? ಅದಕ್ಕೆ ಕೇಳಿಸ್ಕೊಂಡಿದ್ದೀರಾ ಅದನ್ನ? ಅವ್ರನ್ನೇ ಇಲ್ವಾನ್ ಮಾಡೋಣ, ಅವರು ಹೇಳಿ, ಶುರು ಮಾಡ್ಲಿ. ಇದರ ಸರಿ. ದಿವ್ಯಾ? ಬಿಸಿ ಇದ್ದೀನಿ ರಘು, ನಾನು ಬಿಸಿ ಇದ್ದೀನಿ. ಸರಿ, ದಿವ್ಯಾ? ಆ ವಿಡಿಯೋ ನನಗೆ ಸಿಗ್ಲಿಲ್ಲ ಸರ್, ನಾನು ಕೇಳಿಸ್ಕೊಂಡಷ್ಟ್ರಲ್ಲ. ಸರಿ ಸರಿ, ಆಯ್ತು, ನೋ ಪ್ರಾಬ್ಲಮ್. ನಾನ್ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ಅಷ್ಟೇ. ನೀವು ನೋಡ್ಕೊಂಡ್ಮೇಲೆ ನಾನು ಮುಂದಕ್ಕೆ ಹೋಗಕ್ಕಾಗದೇ ಇಲ್ಲ. ಇರ್ಲಿ. ಈಗ ಹೇಳಿ, ಕೃಷ್ಣವೇಣಿ ಅವ್ರು ಹೇಳಿ. ಅದೇ ನನಗೆ ಅರ್ಥ ಆಗಿದ್ದಂಗೆ ಹೇಳ್ತೀನಿ, ಸರಿಯೋ ತಪ್ಪೋ ಗೊತ್ತಿಲ್ಲ. ಇವಾಗ ಕರೆಂಟ್ ಇದೆ, ಕರೆಂಟ್ ಅಲ್ಲಿ ಮಿಕ್ಸರ್ ಕೆಲಸ ಮಾಡುತ್ತೆ. ವೈರಿಂದ ನಾವು ಸ್ವಿಚ್ ಹಾಕ್ತಿವಿ, ಕರೆಂಟ್ ಕೆಲಸ ಮಾಡುತ್ತೆ. ಮಿಕ್ಸರೇ ಬೇರೆ ಕೆಲಸ ಮಾಡುತ್ತೆ. ಇದು ಅದೇ ತರ ಕೆಲಸ ಬೇಡ. ಇವಾಗ ಮಿಕ್ಸರ್ ಬೇಡ. ಮಿಕ್ಸರ್ ತಗೊಂಡ್ರೆ ಉದಾಹರಣೆ ಪೂರ್ತಿ ಕೊಟ್ಟಂಗ ಆಗಲ್ಲ. ನಿನ್ನೆ ಹೇಳ್ತಾ ಇರ ರಾಗಿ ಮಿಲ್ ಮಿಷಿನ್ ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ರಘು. ಆ ಬೆಲ್ಟ್ ಇರ್ತೈತೆ, ಬೆಲ್ಟ್ ಕನೆಕ್ಟ್ ಆಗುತ್ತೆ ಕರೆಂಟ್ಗೆ. ಪ್ರತಿಭಾ ಆಂಟಿ ಏನು ಹೇಳ್ತಿದ್ರಿ? ಮಿಷಿನ್ ಇದೆಯಲ್ಲ, ಅದರಲ್ಲಿ ಎರಡು ವರ್ಕ್ ಆಗುತ್ತೆ. ಅಂದ್ರೆ ಮೋಟರ್ ವರ್ಕ್ ಆಗ್ಬೇಕು ಅಂತಂದ್ರೆ ವಾಯ್ಸ್ ಬ್ರೇಕ್ ಆಗ್ತದೆ ನಿಮ್ದು. ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ. ಸರಿ, ಶುರು ಮಾಡಿ. ಹೇಳಿ, ಶುರು ಮಾಡಿ ನೋಡೋಣ ಸರಿಯಾಗಿ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ಲ. ಇಲ್ಲ, ಕೇಳಿಸ್ತಾ ಇಲ್ಲ. ಸರಿ, ಕೃಷ್ಣವೇಣಿ ಅವರೇ ಹೇಳಿ. ಮೋಟ್ರು ಹೇಳ್ಬಿಡಿ ಯಾರೊಬ್ರು. ಮೋಟ್ರು ಇವಾಗ ಇರುತ್ತೆ, ಮೋಟ್ರಿಗೆ ಸ್ವಿಚ್ ಕನೆಕ್ಷನ್ ಆಗಿರ್ತೈತೆ. ಸೊ ಮೋಟ್ರಿಗೆ ಮತ್ತೆ ಅಲ್ಲಿಂದ ಇನ್ನೊಂದ್ ಕಡೆಯಿಂದ ಬೆಲ್ಟ್ ಕನೆಕ್ಟ್ ಮಾಡಿರ್ತಾರೆ. ಮೋಟ್ರು, ಸ್ವಿಚ್ ಮೂರು ಇರುತ್ತೆ. ಅದು ಮತ್ತೆ ಒಳಗಡೆ ನಾವು ಧಾನ್ಯ ಹಾಕ್ದಾಗೆ ಅದು ಗ್ರೈಂಡ್ ಮಾಡುತ್ತೆ. ಫಸ್ಟ್ ಸ್ವಿಚ್ ಆನ್ ಮಾಡ್ತಾನೆ, ಸ್ವಿಚ್ ಇಂದ ಮೋಟ್ರ್ ಒಳಗೆ ಕರೆಂಟ್ ಹೋಗುತ್ತೆ, ಕರೆಂಟ್ ಇಂದ ಬೆಲ್ಟ್ ಪಾಸ್ ಮಾಡುತ್ತೆ. ಬೆಲ್ಟ್ ಈ ಮಿಷಿನ್ ನ ನಾವು ಹಾಕಿದಂತದನ್ನ ತಿರುಗಿಸುತ್ತೆ. ನೇರವಾಗಿ ಕನೆಕ್ಷನ್ ಇಲ್ಲ, ಅದೇ ಒಂದ್ ಸ್ಟೆಪ್ ಬೈ ಸ್ಟೆಪ್ ಇದು ಕನೆಕ್ಟ್ ಆಗುತ್ತೆ. ಇದು ಪ್ರಜಾಪತಿ ಹೆಂಗ್ ಹೋಲಿಸ್ಬೇಕೋ ಗೊತ್ತಿಲ್ಲ ನಂಗೆ. ಇವಾಗ ನೋಡಿ, ನಮ್ಗೆ ಕಾಣಿಸೋದು ಇವಾಗ ರಾಗಿನ ಹಾಕೋದೆಲ್ಲಪ್ಪ ಇದ್ರ ಮೇಲೆ ಹಾಕ್ತಿವಲ್ಲಪ್ಪ, ರಾಗಿನೋ ಗೋಧಿನೋ ಅದ್ರೊಳಗಡೆ ಹಾಕ್ತಿವಿ. ಅಲ್ಲಿ ಪುಡಿ ಆಗೋದು ಕೆಳಗಡೆ ಬರ್ತಾ ಇರುತ್ತೆ ಅಲ್ವಾ? ಗೋಧಿ ಪುಡಿ ಆಗೋದು ಕೆಳಗಡೆ ಬರ್ತಾ ಇರುತ್ತೆ. ಇಲ್ಲಿ ನುಣ್ಣಗ್ ಪುಡಿ ಮಾಡ್ತಾ ಇರುತ್ತೆ. ಇದು ಅಂದ್ರೆ ಏನು? ಪುಡಿ ಮಾಡಂತ ಒಂದು ಮಿಷಿನ್ ಇದೆ, ಅಲ್ಲಿ ನುಣ್ಣಗ್ ಪುಡಿ ಮಾಡ್ತಾ ಇದೆ. ಅದು ಆ ಒಂದು ಕರಣ ಇದೆ ಇಲ್ಲಿ, ಆಯ್ತಾ? ಪುಡಿ ಮಾಡಂತ ಕರಣ, ಒಂದು ಎಕ್ವಿಪ್ಮೆಂಟ್ ಇದೆ ಅಲ್ಲಿ, ಆಯ್ತಾ? ಇದೇ ನಮ್ಗೆ ಕಾಣಿಸ್ತಾ ಇರೋದು ಅದು ಅಲ್ವಾ? ಸ್ಥೂಲವಾಗಿ ಕಾಣಿಸ್ತಾ ಇರೋದು ಯಾವ್ದಪ್ಪ ಅಲ್ಲಿ? ಸುಮ್ಮನೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ಕೊಳ್ಳಿ, ಎಲ್ಲಿಂದ ಬರ್ತಾ ಇದೆ ಅಂತ. ನಾನು ನೋಡೇ ಇಲ್ಲ ಅಂತ ಅನ್ಕೊಳ್ಳಿ. ರಾಗಿ ಮಿಷಿನ್ಗೆ ಹೋದವಾಗ ಬರೀ ಅದರಿಂದ ಎಷ್ಟು ಚೆನ್ನಾಗಿ ನುಣ್ಣಗೆ ಮಾಡ್ತಾ ಇದೆ ಅಂತೀವಿ. ಆ ಸಾಮರ್ಥ್ಯ ಅದಕ್ಕೆ ಮಾತ್ರ ಇದೆಯಾ? ಅದಕ್ಕೆ ಹಿಂತಡಿಕೆ ಆಗಿ ಏನಾದ್ರೂ ಇದೆಯಾ? ಮತ್ತೆ ಅದರಿಂದನೇ ಮಾತ್ರ ಆಗ್ತಾ ಇದೆಯಾ? ಅದರಿಂದನೇ ಆಗ್ತಾ ಇಲ್ಲ. ಹಿಂತಡಿಕೆಯಾಗಿ ಬೆಲ್ಟ್ ಇದೆ, ಮೋಟ್ರ್ ಇದೆ, ಸ್ವಿಚ್ ಇದೆ, ಎಲ್ಲ ಇದೆ ಅಲ್ವಾ? ಸೊ ಇವಾಗ ನಮ್ ತಿಳುವಳಿಕೆ ಏನಪ್ಪಾ ಅಂತಂದ್ರೆ, ನನಗೆ ಎಲ್ಲ ಆಗ್ತಾ ಇದೆ ಅಂತ, ನಾನೇ ಚೇತನನು, ನನ್ನಿಂದಲೇ ಎಲ್ಲ ಆಗ್ತಾ ಇದೆ, ನನ್ನಿಂದಲೇ ಎಲ್ಲ ಕೆಲಸ ಆಗ್ತಾ ಇದೆ ಅಂತ. ಇವಾಗ ಅದರ ಹಿಂತಡಿಕೆ ಆಗಿರೋಂಥದ್ದು ಏನು? ಆ ಬೆಲ್ಟ್ ಮೂಲಕ ಬಂದಿದೆಯಲ್ಲ ಆ ಶಕ್ತಿ, ಅದು ಯಾವುದು ಅಂತ.
ಅದು ದೇವತೆ ಅಂತ. ಅದಕ್ಕೆ ರಾಗಿ ಮಿಷಿನ್ ಉದಾಹರಣೆ ಮಾತ್ರನೇ ಉಪಯೋಗ ಆಗಲ್ಲ. ನಾನೇನ್ ಹೇಳಿದ್ದೆ ಅದು ಅಳಿಸ್ಬಿಟ್ಟಿಲ್ಲ, ಇನ್ನ ಅಳಿಸಿಲ್ಲ, ಸದ್ಯ ಇನ್ನ ಅಳಿಸಿಲ್ಲ, ಅಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ ಮತ್ತೆ. ಕಾಣಿಸ್ತಾ ಇದೆಯಲ್ವಾ? ಕಾಣಿಸ್ತಾ ಇದೆ. ಇಲ್ಲಿ ಇದು ಮೋಟರ್ ಆಯ್ತಾ. ಈ ಮೋಟರ್ಗೆ ಸ್ವಿಚ್ ಕನೆಕ್ಷನ್ ಇರುತ್ತೆ. 3 ಮಾಮೂಲಿ ಕರೆಂಟ್ ಆಗಲ್ಲ ಅದಕ್ಕೆ, ಮೆಷಿನ್ಗೆ ದೊಡ್ಡ 3 ಸ್ವಿಚ್ ಹಾಕ್ತಾರೆ ಅದಕ್ಕೆ ಆಯ್ತಾ. ಅದು ಬೆಲ್ಟ್ ಮೂಲಕ ಹಾದು ಬಂದಿರುತ್ತೆ. ಇಲ್ಲಿ ಗೇರ್ಸ್ ಅಂತಾರೆ ಇದಕ್ಕೆ. ಗೇರ್ ಅಂತಂದ್ರೆ ಒಂಥರ ಚಕ್ರದ ತರ ಇರುತ್ತೆ ಇದೆಲ್ಲ ಸುತ್ತೋದಕ್ಕೆ. ಈ ಗೇರ್ಸ್ಗೆ ಇನ್ನೊಂದು ಸಣ್ಣ ಗೇರ್ಸ್ ಇರುತ್ತೆ. ಇದು ಮಿಷಿನ್ ಅಲ್ಲಿ ಕಾಣಿಸಲ್ಲ ನಮ್ಗೆ. ಅಂದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರುತ್ತಲ್ಲ, ಆ ಫ್ಯಾಕ್ಟ್ರಿಗಳಲ್ಲಿ ಅದು ಒಂದು ಮೋಟ್ರು ಎಷ್ಟೊಂದು ಕೆಲಸ ಮಾಡ್ತಾ ಇರುತ್ತೆ ಆಯ್ತಾ. ಅಂದ್ರೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದೆ ನಾನು. ಕಾರಲ್ಲಿ ನಮ್ಗೇನು ಪೆಟ್ರೋಲ್ ಅಷ್ಟೇ ಹಾಕ್ತೀವಿ ನಾವು ಅದು ಕಾರಿಗೆ, ಅದು ಮೋಟರ್ ರನ್ ಆಗುತ್ತೆ. ಅದಕ್ಕೆ ಶಾಫ್ಟು ಅಂತಾರೆ, ಅದೆಲ್ಲ ಬೇಡ, ಬಿಟ್ಬಿಡಿ. ಒಟ್ಟಿನಲ್ಲಿ ಅದು ರನ್ ಆಗೋದು ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ, ನಿನ್ಗೆ ಅದು ಕರೆಂಟು ಕೊಡುತ್ತೆ, ಕಾರಲ್ಲಿ ಕರೆಂಟು ಕೊಡುತ್ತೆ, ಮತ್ತೆ ನಿನಗೆ ಚಕ್ರ ತಿರುಗಿಸುತ್ತೆ, ಬೇರೆ ಬೇರೆ ಕೆಲಸಗಳೆಲ್ಲ ಮಾಡುತ್ತೆ ಅಲ್ವಾ. ಸೊ ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅಂತ ಹೇಳ್ಕೊಳ್ಳೋಣ. ಆ ಫ್ಯಾಕ್ಟ್ರಿಯಲ್ಲಿ ಒಂದೇ ಕರೆಂಟ್, ಒಂದೇ ಮೋಟ್ರಿಂದ ಈ ಮೋಟ್ರ್ ಮೂಲ, ಇದು ಬೆಲ್ಟ್ ಮೂಲಕ, ಇದಕ್ಕೆ ಶಾಫ್ಟ್ ಅಂತಾರೆ. ಅಲ್ಲಿ ನಮ್ಗೆ ಹೆಂಗೆ ರಾಗಿ ಮಿಷಿನ್ ಅಲ್ಲಿ ಬೆಲ್ಟ್ ಕಾಣುತ್ತೋ ಅಂದ್ರೆ ನಾರ್ಮಲ್ ಇದು ಬಟ್ಟೆದು ಬೆಲ್ಟ್ ಹಾಕಿರ್ತಾರೆ ಅಲ್ಲಿ. ಆದ್ರೆ ಇದ್ರೊಳಗೆ ಫ್ಯಾಕ್ಟ್ರಿಗಳೆಲ್ಲ ಶಾಫ್ಟ್ ಅಂತಾರೆ ಅದಕ್ಕೆ ಆಯ್ತಾ. ಅದನ್ನ ಹಾಕಿರ್ತಾರೆ. ಅದು ಇವಾಗ ಸೈಕಲ್ಗೂ ಕೂಡ ಇರುತ್ತಲ್ಲ ಅದು, ಇದು ಇಲ್ಲಿ ತಿರ್ಗಿಸೋದಿಲ್ಲ, ನಾವು ಕಾಲು ತುಳಿಯೋದಿಲ್ಲೇನೆ. ಅದು ಎಲ್ಲಾಗುತ್ತೆ ಮುಂದಿನ ಚಕ್ರನ ಹೆಂಗ್ ತಿರ್ಗಿಸಪ್ಪ, ಅದು ಯಾವತ್ತು ಈ ಚಕ್ರ ಮಾರ್ಕ್ ತಿರ್ಬೇಕಾದ್ರೆ ಅದು ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಅದು ಚಕ್ರದಲ್ಲಿ ಸೈಕಲ್ ನೋಡ್ತೀವಲ್ಲ, ಅದೇ ಗೇರ್ಸ್ ಅಂತ. ಸೊ ಅದಕ್ಕೆ ಇನ್ನೊಂದು ಗೇರ್ ಕನೆಕ್ಟ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಇದು ಸುತ್ತೋದ್ರ ಮೂಲಕ ಇದು ಕೂಡ ಸುತ್ತದೆ, ಸಣ್ಣದು ಕೂಡ ಸುತ್ತುತ್ತೆ ಆಯ್ತಾ. ಸೊ ಇದು ಬೇರೆ ಕಡೆ ಶಕ್ತಿ ಕೊಡುತ್ತೆ, ಇದು ಇನ್ನೊಂದ್ ಕಡೆ ಶಕ್ತಿ ಕೊಡುತ್ತೆ, ಇದು ಮತ್ತೊಂದ್ ಕಡೆ ಶಕ್ತಿ ಕೊಡುತ್ತೆ. ಇವಾಗ ಏನಾಯ್ತು, ನೀನ್ ಕಾರ್ ಓಡಿಸ್ಬೇಕಾದ್ರೆ ಕಾರ್ ಓಡ್ಸಕ್ ಮಾತ್ರ ಉಪಯೋಗ ಆಗಿಲ್ಲ, ಅದೇ ಶಕ್ತಿ ಕರೆಂಟ್ಗೂ ಬರುತ್ತೆ, ಕಾರ್ಗೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಅದೇ ಶಕ್ತಿಯಿಂದ ಬೇರೆ ಬೇರೆ ಎಲ್ಲ ಕೆಲಸ ಆಗುತ್ತೆ ಆಯ್ತಾ. ಈಗ ನಮಗೆ ಇವಾಗ ಈ ಒಂದು ಬೇರೆ ಬೇರೆ ಇದೆಲ್ಲ ಕಾರಣಗಳು, ಅಂದ್ರೆ ಇದೆಲ್ಲ ದೇವತೆಗಳು, ಇದರಿಂದ ಆಗ್ತಾ ಇರೋಂಥದ್ದು, ಸಿಗ್ತಾ ಇರೋಂಥದ್ದು. ಈ ಕರಣಗಳಿಗೆಲ್ಲ, ಈ ದೇವತೆಗಳಿಗೆಲ್ಲ ಮೂಲ ಶಕ್ತಿ ಯಾರಿಂದ ಬಂದಿರೋದು ಅಂದ್ರೆ ಪ್ರಜಾಪತಿಯಿಂದ. ಅಂದ್ರೆ ಮೋಟರ್ ಯಾಕಂದ್ರೆ ಮೋಟರ್ ಸುತ್ತಲಿಲ್ಲ ಅಂತಂದ್ರೆ ಇದ್ಯಾವುದು ಕೆಲಸ ಮಾಡಕ್ಕಾಗಲ್ಲ. ಮತ್ತೆ ಫಲ ಕೊಡೋನು ಪ್ರಜಾಪತಿಯೇ, ಆ ದೇವತೆಗಳಿಗೆಲ್ಲ ಶಕ್ತಿ ಪ್ರಜಾಪತಿಯೇ. ನಮ್ಮ ಉಪಾಸನೆಗಳಿಗೆ ಫಲ ಕೊಡುವವನು ಪ್ರಜಾಪತಿಯೇ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ನಮ್ಮ ಉಪಾಸನೆಗಳಿಗೆ ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೀವೋ ಅದಕ್ಕೆ ಎಲ್ಲದಕ್ಕೂ ಫಲ ಕೊಡೋನು ಅವನೇನೆ. ನಾನು ಸ್ವರ್ಗ ಪ್ರಾಪ್ತಿಗಾಗಿ ಉಪಾಸನೆ ಮಾಡಲಿ, ಪ್ರಜಾಪತಿಯಿಂದನೇ ಫಲ ಬರಬೇಕು. ದೇವತಾ ಸಾಕ್ಷಾತ್ಕಾರನಾಗ್ಬೇಕು ಅಂತ ಅಂದ್ರೆ ಸ್ಥಾನ, ದೇವತೆಗಳ ಸ್ಥಾನ ದೊರಕಬೇಕು ನನಗೆ ಅಂತಂದ್ರೆ ಬೃಹಸ್ಪತಿಯ ಸ್ಥಾನ ದೊರಕಬೇಕು. ನಿನ್ಗಷ್ಟು ಬೃಹಸ್ಪತಿಯ ಸ್ಥಾನದ ದೊರಕಬೇಕು ಅಂತ ನೀನು ಉಪಾಸನೆ ಮಾಡ್ತಿದ್ರೆ ನಿನ್ನ ಉಪಾಸನೆ ಅಷ್ಟೊಂದು ಸಫಿಷಿಯಂಟ್ ಆಗಿಲ್ಲ. ನೀನ್ ಬೃಹಸ್ಪತಿಗೆ ಮಾಡ್ತಾ ಇದೀಯಾ, ಅದನ್ನ ಕೆಳಗಡೆನಕ್ ಬರುತ್ತೆ, ಇಂದ್ರನಿಗೆ ಬರುತ್ತೆ, ವರ್ಣ ಅಗ್ನಿ ಕೆಳಗಡೆ ಆಗ್ಬಿಡುತ್ತೆ. ನಾ ಎಷ್ಟು ಸಾಮರ್ಥ್ಯದಿಂದ ಉಪಾಸನೆ ಮಾಡ್ತಾ ಪ್ರಜಾಪತಿ ಫಲ ಕೊಡೋನು. ಆ ಪ್ರಜಾಪತಿಯೇ ದೇವತೆಗಳಿಗೆಲ್ಲ ಶಕ್ತಿ ಕೊಡೋವನು. ಇದುವರೆಗೂ ಅದೇ ನೋಡಿದ್ ನಾವು. ಚಂದ್ರ, ಆದಿತ್ಯ ಅದೆಲ್ಲ ಅವನ ಕರ್ಣಗಳು. ಅಂದ್ರೆ ಏನು ಕರ್ಣಗಳು ಅಂದ್ರೆ ಏನೋ, ಅವನೇ ಶಕ್ತಿ ಕೊಡೋದಕ್ಕೆಲ್ಲ ಅಂತ. ಆ ದೇವತೆಗಳಿಂದ ಇವನು ಅವಲಂಬಿತವಾಗಿಲ್ಲ, ಪ್ರಜಾಪತಿ ಅವಲಂಬಿತವಾಗಿಲ್ಲ, ಇವನು ಸ್ವತಂತ್ರನು ಪ್ರಜಾಪತಿಯು. ಇವರೆಲ್ಲ ಅವನಿಂದ ಅವಲಂಬಿತವಾಗಿದ್ದಾರೆ. ಅವನ ಶಕ್ತಿಯೇ ದೇವತೆಗಳ ಶಕ್ತಿ ಆಯ್ತಾ. ಸೊ ಇದೆಲ್ಲದರ ಕಾರ್ಯ ನಡೀತಾ ಇರುವಂಥದ್ದು
ಆ ಒಂದು ಕಾರ್ಯ ಏನಾಗುತ್ತೆ ಇಲ್ಲಿಂದ ನಾನು ಹೇಳಿದ್ನ ರಾಗಿ ನುಣ್ಣಗಾಗೋದು, ಅದು ಜಸ್ಟ್ ಅದು ಕಾರಣ ಅಷ್ಟೇ. ಅದು ಕುಟ್ಟುತ್ತೆ, ರುಬ್ಬುತ್ತೆ, ಏನಾದ್ರೂ ಮಾಡುತ್ತೆ ಅದು. ಆದ್ರೆ ಅದರಿಂದನೇ ಆಗಿರೋದಲ್ಲ ಅದು. ಅದರ ಹಿಂತಡಿಕೆ ಆಗಿ ಗೇರ್ಸ್ ಎಲ್ಲ ಇದೆಯಲ್ಲ, ಗೇರ್ಸ್ ಎಲ್ಲ ಅದಕ್ಕೆ ಹಿಂತಡಿಕೆ ಆಗಿದೆ. ಯಾಕಂದ್ರೆ ನಮ್ಗೆ ಅದು ಕಾಣಿಸೋದಿಲ್ಲ. ಅದು ನಮ್ಗೆ ಅದು ಮುಖ್ಯನೂ ಅಲ್ಲ. ನಮ್ಗದು ಗೇರ್ಸ್ಗಳು ತಿರುಗಿದ್ರೆ ನಮ್ಗೆ ಏನಾಗಬೇಕು, ಕಣ್ಣಕ್ಕೇನಪ್ಪ ರಾಗಿ ನುಣ್ಣಗಾಕ್ಬೇಕಷ್ಟೆ. ನನ್ನ ಕಣ್ಣಕ್ಕೆ ಕಾಣ್ತಾರೆ ಯಾವ್ದಪ್ಪ ಅಂತಂದ್ರೆ ರಾಗಿ ಒಳಗಡೆ ಹಾಕ್ತಿವಲ್ಲ, ನುಣ್ಣಗಾಕ್ತಿವಲ್ಲ, ಅದನ್ನೇ. ಅದೇ ರೀತಿಯಾಗಿ ಫ್ಯಾಕ್ಟ್ರಿಯಲ್ಲೂ ಕೂಡ, ಅಥವಾ ಕಾರಲ್ಲೇ ತಗೋಣ, ಕಾರಲ್ಲಿ ನಂಗೇನೋ ಅಂತ ಓಡ್ಬೇಕಷ್ಟೆ ಮುಂದಕ್ಕೆ, ಟೈಮಿಗೆ ಸರಿಯಾಗಿ ರೀಚ್ ಆಗ್ಬೇಕಷ್ಟೆ. ನನಗೆ ಕರೆಂಟ್ ಬೇಕು ಕೇಳಕ್ಕೆ, ಮತ್ತೆ ಲೈಟ್ ಹಾಕಕ್ಕೆ ಕರೆಂಟ್ ಬೇಕು ಅಷ್ಟೇ. ಎಲ್ಲಿಂದ ಬರ್ತಾ ಇದೆ ಅಂತ ಯೋಚನೆ ಮಾಡ್ತೀವಿ, ಇಲ್ಲ, ಬೇಕಾಗಿಲ್ಲ. ಅದು ನಮ್ಗೆ ಕಾಣೋದಷ್ಟು ಮಾತ್ರ. ದೇವತೆಗಳು ಈ ಸ್ಥಾನದಲ್ಲಿ ಇದ್ದಾರೆ. ಇದೆಲ್ಲ ಅವನು ಹೇಳ್ದ. ಕಡೆಗೆ ಇದನ್ನು ಹೇಳಿದ್ದಾಯ್ತು. ಯಾರು? ಗಾರ್ಗ್ಯನು. ಇವಾಗ ದೃಪ್ತ ಗಾರ್ಗ್ಯ ಬೇಡ, ದೃಪ್ತನಾಗಿಲ್ಲ ಇವಾಗ ಅವನು. ಯಾಕೆ ದೃಪ್ತನಾಗಿಲ್ಲ? ತೂಷ್ಣಿ, ಸುಮ್ಮನೆ ಆಗ್ಬಿಟ್ಟಿದ್ದಾನೆ ಇವಾಗ, ಗೊತ್ತಾಗ್ಲಿಲ್ಲ ಅಂತ. ಇದುವರೆಗೂ ದೃಪ್ತ ಗಾರ್ಗ್ಯ ಬಾಲಾಕೆ ಆಯ್ತು, ಇನ್ನ ದೃಪ್ತ ಬೇಡ. ಹಂಗಾಗಿ ಇದು ಹಾಗಾದ್ರೆ ಇದೆಲ್ಲ ಹೇಳಿ ತಪ್ಪ ಅಂತ? ತಪ್ಪಲ್ಲ, ಅದನ್ನ ಹೇಳಿದ್ದೆ ಇವಾಗ. ಇದನ್ನೆಲ್ಲ ವೇಸ್ಟ್ ಅಲ್ಲ, ತಪ್ಪಲ್ಲ, ಇದೆಲ್ಲ ಹೌದು ಇದೆ. ಇದಕ್ಕೆ ಮೂಲವಾಗಿರೋಂಥ ಒಂದು ಶಕ್ತಿ ಕೂಡ ಇದೆ, ಅದು ಪ್ರಜಾಪತಿ ಅಂತ. ಅವನ ಶಕ್ತಿಯಿಂದಲೇ ಇದಕ್ಕೆಲ್ಲ ಶಕ್ತಿ ಬಂದಿರುವಂಥದ್ದು. ಆದರೆ ಮೋಟ್ರನ್ನ ನೋಡಿದ್ರೆ ನಮ್ಗೆ ನೋಡ್ಬೋದು, ತುಂಬಾ ಹೆಚ್ಚಿಗೆ ವಿಚಾರ ಮಾಡಿದೆಲ್ಲ ನೋಡ್ಬೋದು. ಇದಕ್ಕೆ ಮೂಲ ಎಲ್ಲಿಂದ ಬರ್ತಾ ಇದೆ ಶಕ್ತಿ ಅಂತಂದ್ರೆ ಮೋಟ್ರ್ ರನ್ ಆಗ್ತಾ ಇರೋದ್ರಿಂದನೇ ಇದೆಲ್ಲ ಸಪೋರ್ಟ್ ಆಗ್ತಾ ಇರೋದು ಅಂತ ಗೊತ್ತಾಗ್ಬೋದು. ಮೋಟ್ರ್ ಕಡೆ ನೋಡ್ಬೋದು ನಾವು. ಆದ್ರೆ ಮೋಟ್ರಲ್ಲಿ ಇಷ್ಟೊಂದೆಲ್ಲ ಶಕ್ತಿ ಇದೆಯಲ್ಲಪ್ಪ ಅಂತ ಅನ್ಕೊಂಡ್ರೆ ಅದು ಸರಿಯಾದ ತಿಳುವಳಿಕೆನಾ? ಅಲ್ಲ, ಅದಕ್ಕೂ ಏನಿದೆ ಅದ್ರ ಹಿಂತಡಿಕೆಯಾಗಿ ದೃಷ್ಟಾಂತದಲ್ಲಿ ಏನಿದೆ? ದೃಷ್ಟಾಂತದಲ್ಲಿ ಅದಕ್ಕೆ ಹಿಂತಡಿಕೆಯಾಗಿ ಏನಿದೆ? ಕರೆಂಟ್ ಇದೆ. ಸೊ ಕರೆಂಟ್ನ ಈಗ ಸ್ಥೂಲವಾಗಿ ತೋರ್ಸಕ್ ಬರುತ್ತಾ? ಇಲ್ಲ. ಮತ್ತೆ ಹೆಂಗ್ ತೋರಿಸ್ತೀರಾ? ಅನುಭವ. ಹೇಗೆ? ಮತ್ತೆ ಇನ್ನೊಂದು, ಕರೆಂಟ್ ಅನ್ನುವಂಥದ್ದು ಯಾವ್ದಾದ್ರೂ ಉಪಾಧಿ ಮೂಲಕ ಹಾದು ಬಂದ್ರೆ ಮಾತ್ರ ಗೊತ್ತಾಗೋದು ಕರೆಂಟಿನ ಇದೆ ಅಂತ. ಹೇಗೆ? ಆಫ್ ಮಾಡಿದವಾಗ ನೋಡಪ್ಪ, ಮಿಷಿನ್ಗೆ ಹೋದವಾಗ ಕರೆಂಟ್ ಇಲ್ಲ ಸ್ವಾಮಿ ಅಂತಾನೆ. ಅಂದ್ರೆ ಏನು? ಈ ಮೋಟ್ರ್ ನಡೆಯಲ್ಲ ಸ್ವಾಮಿ ಅಂತ, ಕರೆಂಟ್ ಇಲ್ಲ ಅಂತಂದ್ರೆ. ಹಾಗೇ ತಿಳಿಸ್ಕೊಡ್ಬೇಕಷ್ಟೆ, ನಿಷೇಧ ರೂಪವಾಗಿ ತಿಳಿಸ್ಕೊಡ್ಬೇಕದು. ಆಮೇಲೆ ಕರೆಂಟ್ ಬಂದ್ರೆ ನೋಡು, ಕರೆಂಟ್ ಇದ್ರೆ ಮಾತ್ರ ಇದಕ್ಕೆಲ್ಲ ಶಕ್ತಿ ಬರುವಂಥದ್ದು ಅಂತ. ಹಾಗೇನೆ ಇಲ್ಲಿ ನಮ್ಮ ಶರೀರಾದಿಗಳಿಗೆ ಚೈತನ್ಯ ಇರಬೇಕು ಅಂತಂದ್ರೆ, ಇಲ್ಲಾಂದ್ರೆ ಶವ. ಆನಂದಮಯ ಈ ಜಗದರದೇನಂತ, ಶಿವನಿಲ್ಲದೆ ಶವವೋ ಅಂತ ಬರುತ್ತಲ್ಲ ನೋಡಿ, ಶಿವನಿಲ್ಲದೆ ಶವ ಅಂತ. ಅಂದ್ರೆ ಪರಮಾತ್ಮನ ಒಂದು ಸಾನ್ನಿಧ್ಯ ಇಲ್ಲ ಅಂತಾರೆ, ಶವಕ್ಕೆ ಸಮಾನ ಇದು ಅಂತ. ಯಾವುದಕ್ಕೂ ಚೈತನ್ಯ ಇಲ್ಲ. ಇದು ಗೊತ್ತಿಲ್ಲ ಯಾರಿಗೆ? ಗಾರ್ಗಿನಿ ಇದು ಗೊತ್ತಿಲ್ಲ. ಇದುವರೆಗೂ ತಿಳ್ಕೊಂಡಿದ್ದ ಅವನು, ಇಲ್ಲಿವರೆಗೂ ತಿಳ್ಕೊಂಡಿದ್ದ ಅವನು. ಇಲ್ಲಿಂದ ಆ ಕರೆಂಟ್ ಸ್ಥಾನದಲ್ಲಿರುವಂಥದ್ದು ಯಾವುದು? ಆತ್ಮಸ್ವರೂಪ. ಇದನ್ನ ತಿಳ್ಕೊಂಡಿಲ್ಲ ಅವನು. ಮುಖ್ಯ ಇದು. ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಮುಖ್ಯ. ಈ ದೃಷ್ಟಾಂತ ಕೊಟ್ಕೊಂಡು ನಾವು ಅಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ಮುಂದಕ್ಕೆಲ್ಲ ಚರ್ಚೆ ಪಡಿರ್ಬೋದು, ಅದರಿಂದ ಬರುತ್ತೆ ಚರ್ಚೆ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಗಿದ್ಯೋ ಆಗಿಲ್ವೋ? ಆಗಿಲ್ಲ ಅಂದ್ರೆ ಎಲ್ಲರ್ಥ ಆಗಿಲ್ಲ ಹೇಳಿ. ಅರ್ಥ ಆಯ್ತು ರಘು, ಚೆನ್ನಾಗಿ ಅರ್ಥ ಆಯ್ತು. ಮೊದ್ಲೇ ಸ್ವಲ್ಪ ಅರ್ಥ ಆಗಿತ್ತು, ಇವತ್ತು ಹೇಳಿದ್ದು ಚೆನ್ನಾಗಿ ಅರ್ಥ ಆಗಿತ್ತು. ಅದಕ್ಕೆ ಎದುರಿಗಿರ್ಬೇಕು ಅಂತ ಹೇಳೋದು. ನೀವೇನಾದ್ರೂ ಎದುರಿಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಏನ್ ಮಾಡಕ್ಕಾಗಲ್ಲ. ದಿವ್ಯಾ? ಸರ್, ಇವಾಗ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಆಕ್ಚುಲಿ. ಶ್ರೀಧರ್? ಅರ್ಥ ಆಯ್ತಪ್ಪ. ಕಾನ್ಸೆಪ್ಟ್ ಪ್ರಜಾಪತಿ ದೇವತೆಗಳ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ? ದೃಷ್ಟಾಂತದ ಜೊತೆಗೆ ಅರ್ಥ ಆಗಿದೆ. ಸೊ ಇದುವರೆಗೆ ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ಯಾ ಅಷ್ಟು ನಾನು ಹೇಳಕ್ಕಾಗತ್ತಾ? ಗಾರ್ಗ್ಯನು ಉಪಾಸನೆಗಳು ಮತ್ತೆ ದೇವತೆಗಳ ಬಗ್ಗೆನೆ ತಿಳ್ಕೊಂಡ್ಬಿಟ್ಟು ಅದನ್ನೇ ಆತ್ಮತತ್ವ ಅಂತ ಅನ್ಕೊಂಡಿದ್ದು. ಅಜಾತ ಶತ್ರು ಅದಷ್ಟಕ್ಕೆ ಅಲ್ಲ, ಇನ್ನೂ ಇದೆ ಅಂತ ಹೇಳಿ. ಸರಿ, ಅದನ್ನ ಹೇಳ್ತಾ ಇರೋದು ನಾನು. ಅದು ಓಕೆ, ಅದನ್ನೆಲ್ಲ ಹೇಳ್ತಾ ಇರೋದು. ಇದು ಇವಾಗ ಪರ್ಟಿಕ್ಯುಲರ್ ಇವಾಗ ಏನ್ ಹೇಳಿದ್ನಲ್ಲ ಅದ್ರ ಬಗ್ಗೆ. ದೃಷ್ಟಾಂತದಲ್ಲಿ ಗೇರ್ಸ್ ಮತ್ತೆ ಲಿವರ್ಸ್
ಬೆಲ್ಟ್ಸ್, ಮೋಟರ್ಸ್ ಎಲ್ಲ ಇರುತ್ತೆ. ಈ ಗೇರ್ಸ್, ಬೆಲ್ಟ್ಸ್ ಇವೆಲ್ಲ ದೇವತೆಗಳು. ಮೋಟರ್ ಬಂದು ಪ್ರಜಾಪತಿ. ಅದು ಹಿಂತಡಿಕೆಯಾಗಿ ಆತ್ಮಸ್ವರೂಪ ಇರುತ್ತೆ. ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದು, ಮೋಟರ್ಗೆ ಅಥವಾ ಪ್ರಜಾಪತಿಗೆ ಅಥವಾ ಈ ಇದ್ಲಿಕ್ಕೆ ಸ್ಟಾಪ್ ಆಗ್ಬಾರ್ದು ಅನ್ನೋದು. ಪ್ರಜಾಪತಿ ಅಂದ್ರೆ ಯಾರು? ದೇವತೆಗಳು ಅಂದ್ರೆ ಯಾರು? ದೇವತೆಗಳು ಅಂದ್ರೆ ಈ ದೃಷ್ಟಾಂತದಲ್ಲ, ದ್ರಾಷ್ಟಾಂತಿಕದಲ್ಲಿ. ದೃಷ್ಟಾಂತ ಬೇರೆ, ದೃಷ್ಟಾಂತ ಇದು. ಸೊ ಇವಾಗ ದೃಷ್ಟಾಂತ ಆಯ್ತು, ಅರ್ಥ ಮಾಡ್ಸಕ್ ಕೇಳಿದೆ ಅಷ್ಟೇ. ದೃಷ್ಟಾಂತ ಇವಾಗ ದೃಷ್ಟಾಂತ ಬೇಡ. ದೇವತೆಗಳು ಅಂತಂದ್ರೆ ಆದಿತ್ಯ, ಚಂದ್ರ, ಅವರೆಲ್ಲ ದೇವತೆಗಳು ಅಂತ ಇದುವರೆಗೂ ಗಾರ್ಗ್ಯನೇ ಹೇಳಿದ್ದು, ವಿವರಣೆ ಕೊಟ್ಟಿದ್ದು. ಅದನ್ನೇ ಉಪಾಸನೆ ಮಾಡ್ತಿದ್ದ ಅಂತ. ಆ ದೇವತೆಗಳಿಗೆ ಅವರಿಗೆ ಚೈತನ್ಯ ಎಲ್ಲಿಂದ ಬಂದಿರೋದು? ಪ್ರಜಾಪತಿಯಿಂದ. ಪ್ರಜಾಪತಿ ಮೂಲ ಅಂತ. ಪ್ರಜಾಪತಿಗೆ ಚೈತನ್ಯ ಬಂದಿರೋದು ಆತ್ಮಜ್ಞಾನ, ಆತ್ಮಸ್ವರೂಪದಿಂದ. ಭಗವಂತನು ಈ ವಿಷಯವನ್ನು ಹೇಳ್ಬೇಕಾದ್ರೆ ಏನ್ ಹೇಳ್ತಾನೆ? ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಶ್ರದ್ಧೆಯಾರ್ಚಿತು ಮಿಚ್ಚತಿ ತಸ್ಯ ತಸ್ಯಾಚಲ ತಾಮೇವ ವಿದದಾಮ್ಯಹಂ ಅಂತ. ಆರಾಧನೆ ಮಾಡೋರು ಹೇಗಾದ್ರೂ ಮಾಡ್ಲಿ, ಯಾರ ರೂಪದಲ್ಲಾದ್ರೂ ಮಾಡ್ಲಿ, ನನಗ್ ತೊಂದರೆ ಇಲ್ಲ. ಭಗವಂತ ಯಾಕೋ ಆ ರೂಪದಲ್ಲಿ ಮಾಡ್ತಾ ಇದೀಯಾ ಅಂತ ಹೇಳಲ್ಲ. ಯಾವ ರೀತಿ ಆದ್ರೂ ಮಾಡಪ್ಪ ನೀನು. ಯೋ ಯೋಮ್ ಯಾನಂ ತನು ಭಕ್ತ ಶ್ರದ್ಧೆ, ಯಾವ್ದ್ರಲ್ಲಿ ನಿಂಗೆ ಶ್ರದ್ಧೆ ಇದೆಯೋ ಅದರಲ್ಲೇ ಮಾಡು. ನೀನು ಕಾಳಿ ರೂಪದಲ್ಲಿ ಮಾಡ್ತೀಯ ಮಾಡು, ಆದಿತ್ಯ ರೂಪದಲ್ಲಿ ಮಾಡ್ತೀಯ ಮಾಡು. ಅಂದ್ರೆ ಶಾಸ್ತ್ರದಲ್ಲಿ ಹೆಂಗೆ ಹೇಳಿದ್ಯೋ ಹಂಗೆ ಮಾಡು ಅಂತ. ನೀನ್ ಇಷ್ಟ ಬಂದಂಗೆ ಮಾಡೋದು ಅಂತ ಅಲ್ಲ. ಯಾವ ರೂಪದಲ್ಲೇ ಮಾಡಪ್ಪ. ನಮ್ಮ ದೇಶದಲ್ಲಿ ಅದಕ್ಕೋಸ್ಕರ ಅಷ್ಟೊಂದು ವೈವಿಧ್ಯತೆ ಇರುವಂಥದ್ದು. ಅಷ್ಟೇ ಯಾಕಪ್ಪ, ನದಿ ಮಾಡು, ಪರ್ವತ ಮಾಡು, ಹೇಗಾದ್ರೂ ಮಾಡು. ಆದ್ರೆ ಎಲ್ಲದಕ್ಕೂ ಕೂಡ ಮೂಲ ನಾನೇನೆ, ಶ್ರದ್ಧೆ ಕೊಡುವಂತ ನಾನೇ, ನನ್ನಿಂದನೇ ಅದೆಲ್ಲ ಆಗಿರುವಂಥದ್ದು. ಹಾಗೆ ಇನ್ನೊಂದು ಶ್ಲೋಕನೂ ಬರುತ್ತೆ, ಯಾರ್ಯಾರು ಯಾವ ದೇವತೆಗಳು ಇಟ್ಕೊಂಡು ಮಾಡ್ತಾರೋ ಅದು ನನ್ನಿಂದಲೇ, ಆ ದೇವತೆಗಳಿಗೂ ಕೂಡ ಕೊಡೋಂಥ ಶಕ್ತಿ ಕೊಡೋಂಥ ನಾನೇ ಅಂತ. ಅದಕ್ಕೆ ನೋಡಿ, ಇವಾಗ 3ನೇ ಅಧ್ಯಾಯ ಅಧ್ಯಯನ ಮಾಡ್ಬೇಕಾದ್ರೆ ನಮ್ಗೆ ಅವಾಗ ಏನ್ ಗೊತ್ತೇ ಆಗ್ತಾ ಇರ್ಲಿಲ್ಲ. ಸುಮ್ಮನೆ ಮಾಡ್ಕೊಳ್ತಾ ಇದ್ವಿ ಅಷ್ಟೇ. ಪ್ರಜಾಪತಿ ಬ್ರಹ್ಮ ಅಂದ ತಕ್ಷಣ 3 ತಲೆ ಬ್ರಹ್ಮ ಅನ್ಕೊಂತಾ ಇದ್ವಿ. ಅಫ್ಕೋರ್ಸ್ ಅದನ್ನು ಪುರಾಣದ ಪ್ರಕಾರ ಆದ್ರೆ ಅದೇನೆ ಸರಿ, ಅದು ಸರಿನೇ. ಮತ್ತೆ ಇವಾಗ ನೋಡಿ, ಈ ಪ್ರಜಾಪತಿಯ ಕಾನ್ಸೆಪ್ಟ್ ಅರ್ಥ ಆಗಿರೋದ್ರಿಂದ ಆ 3ನೇ ಅಧ್ಯಾಯದಲ್ಲಿ ಏನೋ ಸಹಯಜ್ಞ ಪ್ರಜಾಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಯಶೋಷ್ಟಿಷ್ಟ ಕಾಮದಕ್ ಏನೋ. ಆಮೇಲೆ ಮುಂದೆ ಏನೋ ದೇವಾನ್ ಭಾವಯ ಜಾನೇನೆ ತೇ ದೇವ ಭಾವಯಂತವಃ ಪರಸ್ಪರಂ ಭಾವಯಂತಹ. ನೀವು ಯಾವ ರೀತಿ ಮಾಡ್ಕೊಳ್ತೀರ ಉಪಕಾರಕರಾಗಿರ್ತೀರಿ ಅನ್ನೋದೆಲ್ಲ ಇದಕ್ಕೆ ಹೋಲಿಸ್ಕೊಂಡ್ರೆ ಇವಾಗ ಬೃಹದಾರಣ್ಯಕಲ್ಲಿ ನೋಡಿದ್ವಲ್ಲ, ಅದಿವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೋ ಇಲ್ವಾ? ರಘು, ಚೆನ್ನಾಗಿ ಅರ್ಥ ಆಗ್ತಾ ಇದೆ ಒಂದೊಂದು ಕ್ಲಾಸಿಂದನೂ. ಯಾಕೆಂದ್ರೆ ನಾವು ಭಗವದ್ಗೀತೆ ನೋಡ್ಕೊಂಡಿದೀವಿ ಅಲ್ವಾ? ಭಗವದ್ಗೀತೆ ಮೊದಲಿಂದ ಅಷ್ಟು ವರ್ಷ ಆಯ್ತು ನಾವ್ ಈ ಕಡೆಗೆ ಬಂದು ಭಗವದ್ಗೀತೆ ನೋಡ್ಕೊಂಡಿದ್ವಿ, 3ನೇ ಅಧ್ಯಾಯ ನೋಡ್ಕೊಂಡಿದೀವಿ ಅಲ್ವಾ? ಅಲ್ಲಿ ಭಗವಂತ ಹೇಳಿದ್ ಹೀಗೆ. ಯಾರು ಇವಾಗ ಪ್ರಜಾಪತಿ ಅಂತ ಗೊತ್ತಾದವಾಗ, ದೇವತೆಗಳು ಅಂತ ಗೊತ್ತಾದವಾಗ ಯಾರು? ದೇವತೆಗಳು ನಂಗೂ ಸಂಬಂಧ ಏನು ಅಂತ ಗೊತ್ತಾ? ಪರಸ್ಪರ ಭಾವ ಏನು ಯಾಕಿರ್ಬೇಕು ಅದನ್ನೆಲ್ಲ ನಾವ್ ಅಲ್ಲಿ ನೋಡಿದ್ವಿ. ಎಲ್ಲಿ ಅಸತೋಮ ಸದ್ಗಮಯ ಅಲ್ಲೆಲ್ಲ ನೋಡಿದ್ವಿ ನಾವು. ದೇವತಾ ಭಾವ ಅನ್ನೋದು ಮುಖ್ಯ. ಅದಕ್ಕೆ ಹೇಳೋದು ಸರಿಯಾದ ಗುರುಮುಖ್ಯನ ತಿಳ್ಕೊಳ್ಬೇಕು ಇದನ್ನ. ನಮ್ಗೇನಾಗ್ಬಿಡುತ್ತೆ, ಹಂಗಾದ್ರೆ ಅದೆಲ್ಲಾನು ಬೇಡವಾ? ದೇವತೆ ಅದೆಲ್ಲಾನು ಮುಖ್ಯ ಅಲ್ಲ. ಯಾಕಂದ್ರೆ ನಮ್ಗೇನಿದ್ರು ಆತ್ಮಜ್ಞಾನದ ಕಡೆಗೆ ಅಷ್ಟೇ ನಾವು ಗಮನ ಕೊಡ್ತೀವಪ್ಪ. ಯಾಕಂದ್ರೆ ಇಲ್ಲೇ ಬಂದ್ಬಿಡ್ತಲ್ಲ, ಅಜಾತಶತ್ರು ಉಪದೇಶ ಅಷ್ಟೇ ಮುಖ್ಯ ನಮ್ಗೆ ಅಂತ ನೋಡಿ ಆಚಾರ್ಯ ಚೆನ್ನಾಗಿ ಬಿಡಿಸಿ ತೋರಿಸಿದಾರೆ ಅಲ್ಲಿ. ಇದು ತಪ್ಪು ಅಂತ ಅಲ್ಲ. ನಾವು ಅದಕ್ಕೆ ಇಷ್ಟು ಹಿಂದೆ ಎಲ್ಲ ಏನಕ್ಕೆ ಬೇಕಾಯ್ತಪ್ಪ? ಅಧ್ಯಾರೋಪ ಪ್ರಕರಣ ಏನಕ್ಕೆ ಬೇಕಾಗಿತ್ತು? ಅಧ್ಯಾರೋಪ ಪ್ರಕರಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರೀಯ ಕರ್ಮ ಎಷ್ಟು ಮುಖ್ಯ ಅಂತ ತಿಳಿಸ್ಕೊಟ್ಟಿದಾರಲ್ಲ. ಆದ್ರೆ ಅದ್ರೊಳಗೆ ಇದ್ರೆ ನಮ್ಗೆ ಆತ್ಮಜ್ಞಾನ ಆಗಲ್ಲ ಅಂತ ಅಷ್ಟೇ ಅದು. ಆದ್ರೆ ಅದನ್ನ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಯೋಗ್ಯತೆನೂ ಬರಲ್ಲ. ಯಾರು ಸೋಮಾರಿಗಳಾಗಿರ್ತಾರ ಅವ್ರಿಗೆ ಆತ್ಮಜ್ಞಾನ ಸಿಕ್ಕಲ್ಲ. ಏನೇನೋ ಹುಚ್ಚೆಲ್ಲ ತಲೆಗೆ ಹಾಕೊಂಡ್ಬಿಡೋದು, ಏನೇನೋ ಹಾಕೊಂಡ್ಬಿಡೋದು, ಆಮೇಲೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಏನ್ ಮಾಡೋದು ದಕ್ಕಲ್ಲ ಅವ್ರಿಗೆ. ಏನ್ರಿ ಸುಮ್ಮನೆ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ, ದೇವಸ್ಥಾನಕ್ಕೂ ಹೋಗ್ಬೇಕು. ನಾವು ಅದ್ವೈತಿಗಳ್ರೆ, ನಾವೇನು ದೇವಸ್ಥಾನಕ್ಕೆ ಹೋಗಂತ ಅವಶ್ಯಕತೆ ಇಲ್ಲ. ಹೋಗಿ ಪ್ರಯೋಜನ ಏನೋ? ನಮ್ಮೆಲ್ಲಾ ಕಡೆ ದೇವ್ರು, ಅದೊಂದು ಇದು ಅಷ್ಟೇ ತಪ್ಪಿಸ್ಕೊಳಂತ ಮಾರ್ಗ ಅದು. ಯಾಕಂದ್ರೆ ಯಾರು ಕ್ಯೂಲ್ ನಿಂತ್ಕೊಂಡವ್ರು?
ಸುಮ್ಮನೆ ಹೇಳ್ತಾ ಇರೋದು. ನಾನು ಅದು ದೇವಸ್ಥಾನಕ್ಕೆ ಹೋಗೋದು ಮುಖ್ಯ ಅನ್ನೋದಲ್ಲ ನಾನು ಹೇಳ್ತಾ ಇರೋದಿಲ್ಲಿ. ನಮ್ಮ ಮನೋಭಾವ ಏನು ಅಂತ ನಮ್ಮ ಮನಸ್ಸಿನಲ್ಲಿ. ದೇವಸ್ಥಾನಕ್ಕೆ ನಮ್ಗೆ ಇವಾಗ ನಾವು ಡಿಸೈಡ್ ಮಾಡಿದ್ ಯಾಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಯಾರು ಹೋಗೋರು ಕ್ಯೂ ಅಲ್ಲಿ ನಿಂತ್ಕೊಂಡವ್ರು ಅಂತ ಅಷ್ಟೇ ತಾನೇ. ಅದೇನಾದ್ರೂ ನಿನ್ ಮನ್ಸಲ್ಲಿದ್ರೆ ನೀನ್ ಹೇಳೋದ್ರೊಳಗೆ ಏನ್ ಅರ್ಥನೂ ಇಲ್ಲ. ತಪ್ಪಿಸ್ಕೊಳಕ್ ಮಾಡಿದ್ರೆ ಏನು ಮಾಡಬಾರ್ದು ನಾವು. ಯಾರು ಮಾಡ್ತಾರ್ರಿ? ಇಲ್ಲ. ಎಷ್ಟು ಹುಚ್ಚುಗಳು ಅಂತಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಈಗಲೂ ಕೂಡ ಅಷ್ಟೇ. ಇವರು ಇದು ಸುಧಾ ಜೋಶಿ ಅವ್ರದ್ದು ಮೊನ್ನೆ ಇದಾಯ್ತಲ್ಲ, ಅಲ್ಲೂ ಇವ್ರು ಗೌರಿ ಅವರು ಹೇಳಿದ್ರು, ಅವ್ರ ಸೊಸೆ, ನಮ್ಮ ಮಗನ್ಗೆ ಹೇಳ್ಕೊಟ್ಟಿದ್ದೀನಿ ನಾನು, ಏನೋ ನನ್ಗೇನು ತಿಥಿಗಿತಿ ಮಾಡ್ಬೇಡ ನೀನು. ಯಾಕೆ? ಸತ್ ಮೇಲೆ ಏನಾದ್ರೆ ಏನಂತೆ? ಹಂಗಾರೆ ನಿಮ್ಮ ಮಗನಿಗೆ ತೊಂದರೆ ಆಗ್ಬಾರ್ದು ಅಂತನಾ? ನಿನ್ಗ್ಯಾಕೆ ಅದೆಲ್ಲ? ಅಂದ್ರೆ ಅದೆಲ್ಲ ಹುಚ್ಚುಗಳು ಅಂತ ಅದೇ ಹೇಳ್ತಾ ಇರೋದು. ನಮ್ಮ ಶಾಸ್ತ್ರೀಯ ಕರ್ಮಗಳೆಲ್ಲ ಬಿಡೋದ್ರೊಳಗೆ ಯಾವ ಅರ್ಥನೂ ಇಲ್ಲ. ನಮ್ಗೆ ನೋಡಿ, ಎಲ್ಲಿವರೆಗೂ ನಮ್ಮ ಕರ್ತೃತ್ವ ಭಾವ ಇರುತ್ತೋ, ಜೀವ ಭಾವ ಇರುತ್ತೋ, ಮತ್ತೆ ನಾವು ಎಲ್ಲಿವರೆಗೂ ನಮ್ಮ ಲೌಕಿಕ ಕರ್ಮಗಳನ್ನ ಮಾಡ್ತೀವೋ ಅಲ್ಲಿವರೆಗೂ ಶಾಸ್ತ್ರೀಯ ಕರ್ಮನ ಕೈ ಬಿಡೋ ಹಾಗಿಲ್ಲ, ಮಾಡ್ತಾ ಇರ್ಬೇಕು ಅಂತ. ಹಾಗಾಗಿ ಈ ಪ್ರಕರಣ ಅನ್ನೋದು ಅಷ್ಟು ಮುಖ್ಯ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇವಾಗ ನೀವು ಇಲ್ಲಿರೋರ್ಗೆ ಈ ಸ್ಕೂಲಲ್ಲೇ ಬಂದಿರೋದ್ರಿಂದ ಅಷ್ಟೊಂದು ವ್ಯತ್ಯಾಸ ಕಾಣಿಸೋದಿಲ್ಲ. ಈ ಸ್ವಲ್ಪ ಹೊರಗಡೆ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಯಾವ ರೀತಿ ಅರ್ಥ ಮಾಡ್ತಾರೆ, ಹೇಗೆಲ್ಲ ತಿಳ್ಕೊಳ್ತಾರೆ. ನಮ್ಮ ಸ್ವಾಮಿಗಳ ಒಂದು ಕೃಪೆ ಏನು ಕಾಣಿಸ್ತಾ ಇದೆ ಇಲ್ಲಿ. ಅಂಥ ಮಹಾಗುರುಗಳು, ಅಂಥ ಮಹಾತ್ಮರು ನಮಗಿದೆಲ್ಲ ಬಿಚ್ಚಿ ತೋರಿಸ್ಕೊಟ್ಟಿದಾರಲ್ಲ. ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಇಂಥ ಪುಣ್ಯಭೂಮಿನಲ್ಲಿ ಜನಿಸಿ. ಆ ಪುಣ್ಯಭೂಮಿ ಭಾರತ ಅನ್ನೋದು ಒಂದು, ಜೊತೆಗೆ ನಮ್ಮ ಆಚಾರ್ಯರ ಒಂದು ಸ್ಥಾನನೇ ಇದು. ಕರ್ನಾಟಕದಲ್ಲಿ ಆಚಾರ್ಯ ಶಂಕರಾಚಾರ್ಯ ರೂಪವೇ ಬಂದಂಥವ್ರು ಇವರು ಅಂತ. ಆಗಲೇನು ಆ ಶಂಕರನಿತನೇ ಬಂದನಿದ ನಾಡಿನ ಪುಣ್ಯ ಅಂತ ಇಷ್ಟೊಂದೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಸ್ವಾಮಿಗಳಿಗೆ ನಾವು ವಿಧೇಯರಾಗಿರ್ಬೇಕು, ಆಚಾರ್ಯಕ್ಕೆ ವಿಧೇಯರಾಗಿರ್ಬೇಕು. ಭಕ್ತಿ ಶ್ರದ್ಧೆಗಳಿಂದ ಇದನ್ನ ಅಧ್ಯಯನ ಮಾಡ್ತಾ ಇರಬೇಕು. ಸೂಕ್ಷ್ಮತೆಗಳನ್ನ ಬಿಡಿಸ್ಕೊಂಡು ತಿಳ್ಕೊಳ್ಬೇಕು. ನಮಗೆ ನಾವೇ ಏನೋ ತೀರ್ಮಾನ ಮಾಡ್ಕೊಳ್ಬಾರ್ದು. ಇದಿಷ್ಟು ಇಟ್ಕೊಂಡು ಮುಂದಿನ ವಿಚಾರಗಳನ್ನ ನಾಳೆ ದಿವಸ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಈಗ